शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भगवन्तौ पुनः पुनः ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಶ್ರವಣಾತ್ಮಕ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 2ನೇ ಅಧ್ಯಾಯ 4ನೇ ಪಾದ 7ನೇ ಅಧಿಕರಣ 15ನೇ ಸೂತ್ರ ಪ್ರಾಣವತ ಶಬ್ದಾತ್. ಅಂದ್ರೆ ಪ್ರಾಣವುಳ್ಳಂತ ಜೀವನೊಡನೆ ಈ ಪ್ರಾಣಗಳಿಗೆ ಸಂಬಂಧ ಅದ ಅಂತ ಹೇಳಿ ಹೇಳ್ತಾರೆ. ಯಾಕಂದ್ರೆ ಶಬ್ದಾತ್, ಶಬ್ದ ಅಂದ್ರೆ ಶ್ರುತಿ ಇದೆ ಅಂತ, ಶ್ರುತಿ ಅನ್ನುವಂತಹದ್ದು ಆ ರೀತಿಯಾಗಿ ಪ್ರತಿಪಾದನೆ ಮಾಡ್ತಾ ಇದೆ ಅಂತ. ಜೀವನೊಡನೆ ಪ್ರಾಣಗಳಿಗೆ ಸಂಬಂಧ ಅದಂತ, ಜೀವನಿಗೂ ಪ್ರಾಣಗಳಿಗೂ ಸಂಬಂಧ ಅದ ಅಂತ ಹೇಳ್ತಾ ಇದ್ದಾರೆ. ಯದಪಿ ಉಕ್ತಂ ದೇವತಾನಾಂ ಅಧಿಷ್ಠಾತ್ರೀಣಾಂ ಭೋಕ್ತೃತ್ವ ಪ್ರಸಂಗ ನ ಶಾರೀರಸ್ಯ ಇತಿ ತತ್ ಪರಿವ್ರಿಯತೆ. ಇಲ್ಲಿ ಪೂರ್ವ ಪಕ್ಷಿ ಏನ್ ಹೇಳಿದ ಅಂತಂದ್ರೆ ದೇವತಾನಾಮೇವ ಅಧಿಷ್ಠಾತೃಣಾಂ, ಇಲ್ಲಿ ಈ ಪ್ರಾಣಗಳಿಗೆ ದೇವತೆಗಳು ಅಧಿಷ್ಠಾತೃಗಳಾಗಿದ್ದಾರೆ ಅಂತಂದ್ರೆ ಅವಾಗ ಈ ದೇವತೆಗಳೇ ಭೋಕ್ತೃಗಳಾದ್ರಲ್ಲ ಅಂತ. ಇಲ್ಲಿ ಭೋಕ್ತೃತ್ವ ಅನ್ನುವಂತಹದ್ದು ದೇವತೆಗಳಿಗೆ ಬಂತಲ್ಲ, ಯಾಕಂದ್ರೆ ಅವರು ಪ್ರಾಣಗಳಿಗೆ ಅಧಿಷ್ಠಾತೃ ದೇವತೆಗಳಾಗಿದ್ದಾರೆ. ಹೀಗಾಗಿ ಅವರಲ್ಲಿ ಭೋಕ್ತೃತ್ವ ಅನ್ನುವಂತಹದ್ದು ಬಂತು. ನ ಶಾರೀರಸ್ಯ ಅಂದ್ರೆ ಜೀವನಿಗೆ ಇಲ್ಲಿ ಭೋಕ್ತೃತ್ವ ಅನ್ನುವಂತಹದ್ದು ಹೊರಟು ಹೋಯ್ತಲ್ಲ ಅಂತ ಈ ರೀತಿಯಾಗಿ ಆಕ್ಷೇಪ ಮಾಡಿದ್ರೆ ತತ್ ಪರಿವ್ರಿಯತೆ, ಅದನ್ನ ನಾವು ಪರಿಹಾರ ಮಾಡ್ತಾ ಇದ್ದೀವಿ ಅಂತ. ಈ ಆಕ್ಷೇಪಕ್ಕೆ ನಾವು ಪರಿಹಾರವನ್ನ ನೀಡ್ತಾ ಇದ್ದೀವಿ. ಪ್ರಾಣವತ ಶಬ್ದಾತ್ ಅಂತ ಈಗ ಸೂತ್ರವನ್ನ ಬಿಡಿಸ್ತಾ ಇದ್ದಾರೆ ಇವಾಗ. ಸತೀಶ್ವಪಿ ಪ್ರಾಣಾನಾಂ ಅಧಿಷ್ಠಾತ್ರಿಷು ದೇವತಾಸು ಪ್ರಾಣವತ ಕಾರ್ಯಕರಣ ಸಂಗಾತ ಸ್ವಾಮಿನ ಶಾರೀರೇಣೈವ ಯೇಷಾಂ ಪ್ರಾಣಾನಾಂ ಸಂಬಂಧಃ ಶ್ರುತೇರವಗಮ್ಯತೆ. ಸತೀಶ್ವಪಿ ಪ್ರಾಣಾನಾಂ ಅಧಿಷ್ಠಾತ್ರಿಷು ಅಂದ್ರೆ ಇಲ್ಲಿ ಪ್ರಾಣಗಳಿಗೆ ಈ ದೇವತೆಗಳೇನದಾರ ಅಂತಂದ್ರೆ ಅಧಿಷ್ಠಾತೃಗಳಾಗಿದ್ದಾರೆ ಅಂತ. ಯಾಕಂದ್ರೆ ಅಧಿಷ್ಠಾತೃಗಳು ಇಲ್ಲದೆ ಹೋದ್ರೆ ನಮಗ ಆ ಇಂದ್ರಿಯಗಳ ಮುಖಾಂತರವಾಗಿ ನಾವು ಜ್ಞಾನವನ್ನ ಮಾಡ್ಕೊಳಿಕ್ ಆಗೋದಿಲ್ಲ. ನಮಗ ಈ ನೇತ್ರದಿಂದ, ಶ್ರೋತ್ರದಿಂದ, ಮೂಗಿನಿಂದ ನಾವ್ ಏನಾದ್ರೂ ಜ್ಞಾನ ಮಾಡ್ಕೋಬೇಕಾಗಿತ್ತು ಅಂದ್ರೆ ಅಲ್ಲಿ ಅಧಿಷ್ಠಾತೃ ದೇವತೆಗಳು ಇದ್ರನೇ ಆಗ್ತೈತೆ ಅದು. ಅದಕ್ಕ ಇಲ್ಲಿ ಪ್ರಾಣಗಳಿಗೆ ದೇವತೆಗಳೇನದಾರ ಅಂತಂದ್ರೆ ಅಧಿಷ್ಠಾತೃಗಳಾದ್ರೂ ಕೂಡ ಅದಕ್ಕಂದ್ರೆ ಅವರು ಅಧಿಷ್ಠಾತ್ರಿಷು ದೇವತಾಸು ಪ್ರಾಣಾನ ಸತೀಶು ಅಪಿ ಅಂದ್ರೆ ಇದ್ರೂ ಕೂಡ ಅಂದ್ರೆ ಪ್ರಾಣಗಳಿಗೆ ದೇವತೆಗಳು ಅಧಿಷ್ಠಾತೃಗಳಾಗಿದ್ರೂ ಕೂಡ ಪ್ರಾಣವತ ಕಾರ್ಯಕರಣ ಸಂಗಾತ ಸ್ವಾಮಿನ, ಪ್ರಾಣವತ ಅಂದ್ರೆ ಪ್ರಾಣ ಉಳ್ಳವನು ಯಾರು? ಜೀವ. ಜೀವ ಪ್ರಾಣವುಳ್ಳವನಾಗಿದ್ದಾನೆ. ಮತ್ತು ಕಾರ್ಯಕರಣ ಸಂಗಾತ ಸ್ವಾಮಿನ, ಕಾರ್ಯ ಅಂದ್ರೆ ಯಾವುದು? ಈ ಶರೀರ. ಕರ್ಣಗಳು ಅಂತಂದ್ರೆ ಇಲ್ಲಿ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಪಂಚ ಯಾವುದು ಮನಸ್ಸು, ಬುದ್ಧಿ, ಚಿತ್ತ ಅದಾವಲ್ಲ, ಇವೆಲ್ಲ ಕರ್ಣಗಳು ಅಂತ ತಿಳಿಸ್ಕೊಳ್ತಾ ಇದ್ದಾವ. ಸಂಗಾತ ಅಂದ್ರೆ ಸಮೂಹ ಅಂತ. ಈ ಶರೀರ ಮತ್ತು ಕರ್ಣಗಳ ಸಮೂಹಕ್ಕ ಸ್ವಾಮಿ ಅಂದ್ರೆ ಒಡೆಯ. ಇವ್ಳು ಒಡೆ ಯಾರು ಅಂತಂದ್ರೆ ಶಾರೀರೇಣ ಇವ, ಶಾರೀರ ಅಂದ್ರೆ ಜೀವ ಅಂತ. ಜೀವನಿಂದಲೇ ಯೇಷಾಂ ಪ್ರಾಣಾನಾಂ ಸಂಬಂಧ, ಎಲ್ಲ ಪ್ರಾಣಗಳಿಗೆ ಜೀವನೊಡನೆ ಸಂಬಂಧ ಅನ್ನುವಂತಹದ್ದಿದೆ ಅಂತ. ಇಲ್ಲಿ ದೇವತೆಗಳು ಅಧಿಷ್ಠಾತೃಗಳು ಅದಾರ ಪ್ರಾಣಗಳು, ನಾವು ಅದನ್ನ ಒಪ್ತೇವಿ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಪ್ರಾಣ ಉಳ್ಳಂತ ಈ ಕಾರ್ಯಕರಣ, ಕಾರಣ ಅಂದ್ರೆ ಶರೀರ ಮತ್ತು ಕರ್ಣಗಳು ಅಂದ್ರೆ ಇಂದ್ರಿಯಗಳ ಸಮೂಹ ಮತ್ತು ಅಂತಃಕರಣ ಅದಾವಲ್ಲ, ಇವುಗಳಿಗೆ ಒಡೆಯನಾಗಿರ್ತಕ್ಕಂಥ ಶಾರೀರ ಅಂದ್ರೆ ಜೀವ. ಜೀವನಿಗೆ
ಈ ಪ್ರಾಣಗಳ ಸಂಬಂಧ ಅನ್ನುವಂಥದ್ದು ನಮ್ಗೆ ಶ್ರುತೇ ಅವಗಮ್ಯತೆ. ಇದು ನಮಗೂ ಶ್ರುತಿಯಿಂದ ನಮಗೂ ತಿಳಿದು ಬರ್ತಾ ಇದೆ ಅಂತ ಶ್ರುತಿ ಆ ರೀತಿಯಾಗಿ ಹೇಳ್ತಾ ಇದೆ. ತಥಾ ಹಿ ಶ್ರುತಿ. ಹಾಗಾದ್ರೆ ಆ ಶ್ರುತಿ ಅನ್ನುವಂಥದ್ದು ಯಾವುದು? ಶ್ರುತಿ ಅದಂತ ಹೇಳ್ತಿರಲ್ಲ, ಅದು ಯಾವುದು ಅಂತಂದ್ರೆ ಅಥ ಯತ್ರೈತತ್ ತದಾಕಾಶಮನುವಿಷಣ್ಣಂ ಚಕ್ಷುಃ ಚಾಕ್ಷುಷಃ ಪುರುಷೋ ದರ್ಶನಾಯ ಚಕ್ಷುರತಯೋ ವೇದ ಇದಂ ಜಿಘ್ರಾಣೀತಿ ಸ ಆತ್ಮ ಗಂಧಾಯ ಪ್ರಾಣಂ ಘ್ರಾಣಂ ಇತ್ಯೇವಂ ಜಾತೀಯಕ ಶಾರೀರೇಣೈವ ಪ್ರಾಣಾನಾಂ ಸಂಬಂಧಂ ಶ್ರಾವಯತಿ. ಛಾಂದೋಗ್ಯೋಪನಿಷತ್ತಿನಲ್ಲಿ ಈ ಪ್ರಾಣಗಳಿಗೂ ಮತ್ತು ಜೀವನಿಗೂ ಇರತಕ್ಕಂತ ಸಂಬಂಧವನ್ನ ಹೇಳುವಂತ ಶ್ರುತಿ ಅನ್ನುವಂತಹದ್ದಿದೆ ಅಂತ. ಅದು ಏನು ಶ್ರುತಿ ಅಂತಂದ್ರೆ ಅದಕ್ಕೆ ಅವ್ರು ಹೇಳ್ತಾರೆ ಅಥ ಯತ್ರ ತದಾಕಾಶಂ ಅನುವಿಷಣ್ಣಂ, ಅಂದ್ರೆ ಎಲ್ಲಿ ಈ ಚಕ್ಷುಷ್ ಅನ್ನುವಂತಹದ್ದು ಆಕಾಶವನ್ನ ಇದು ಸೇರಿಕೊಂಡೈತೋ, ಯತ್ರ ಏನಂದ್ರು ತತ್ ಆಕಾಶಂ ಅನುವಿಷಣ್ಣಂ, ಅಂದ್ರೆ ಆಕಾಶವನ್ನ ಅದು ಸೇರಿಕೊಂಡೈತೋ. ಚಕ್ಷುಹು ಅಂದ್ರೆ ಈ ಚಕ್ಷು ಅನ್ನುವಂತಹದ್ದು ಎಲ್ಲಿ ಆಕಾಶವನ್ನು ಸೇರಿಕೊಂಡೈತೋ ಅಲ್ಲಿ ಆ ಆತ್ಮ ಚಾಕ್ಷುಷ ಪುರುಷ ಅಂತ ಕರೆಸಿಕೊಳ್ತಾ ಇದ್ದಾನ ಅಂತ. ಅಲ್ಲಿ ಅವನಿಗೆ ಚಾಕ್ಷುಷ ಪುರುಷ ಅಂತ ಕರೀತಾರೆ. ಸ ಚಾಕ್ಷುಷ ಪುರುಷ, ಅವನಿಗೆ ಚಾಕ್ಷುಷ ಪುರುಷ ಅಂತ ಅವನಿಗೆ ಕರೀತಾ ಇದ್ದಾರೆ ಅಂತ. ಆಮೇಲೆ ದರ್ಶನಾಯ ಚಕ್ಷುಹು ಅಥ ಯೋ ವೇದ ಇದಂ ಜಿಘ್ರಾಣೀತಿ. ಈ ನಮಗ ಚಕ್ಷು ಅನ್ನುವಂಥದ್ದು ಇದೆಯಲ್ಲ, ಈ ಚಕ್ಷು ಅನ್ನುವಂಥದ್ದು ಏನಾಯ್ತು ಅಂತಂದ್ರೆ ಅದು ಕೇವಲ ನೋಡ್ಲಿಕ್ಕೆ ಮಾತ್ರ ಸಾಧನ. ಅದು ನಾವು ನೇತ್ರದಿಂದ ಕೇವಲ ನೋಡ್ತೇವೆ, ಆದ್ರೆ ಚಕ್ಷುಷಿನಲ್ಲಿ ಇದ್ದುಕೊಂಡಿರ್ತಕ್ಕಂಥ ಪುರುಷ ಅದಾನಲ್ರಿ, ನೇತ್ರದಲ್ಲಿ ಇರುವಂತ ಯಾವ ಪುರುಷ ಅದಾನಲ್ಲ ಅವನು ನೋಡೋವನು. ಇದು ಚಕ್ಷು ಬರೀ ನೋಡ್ಲಿಕ್ಕೆ ಸಾಧನ ಅಷ್ಟೇ. ಇನ್ನ ಮತ್ತೆ ಮುಂದೆ ಶ್ರುತಿ ಹೇಳ್ತದ ಯೋ ವೇದ ಇದಂ ಜಿಘ್ರಾಣೀತಿ, ನಾನು ಇದನ್ನ ಮೂಸಿಸ್ತಾ ಇದ್ದೀನಿ ಅಂದ್ರೆ ವಾಸನೆಯನ್ನ ತಗೊಳ್ತಾ ಇದ್ದೀನಿ ಅಂತ. ಯಾವನು ಇದನ್ನ ನಾನು ಮೂಸಿ ನೋಡ್ತಾ ಇದ್ದೀನಿ ಅಂತ ಹೇಳಿ ಹಿಂಗ್ ಯಾವನು ಭಾವಿಸ್ತಾ ಇದ್ದಾನೋ ಅವನೇ ಇಲ್ಲಿ ಸ ಆತ್ಮ, ಅವನೇ ಇಲ್ಲಿ ಆತ್ಮ ಅಂತ ಹೇಳಿಸ್ಕೊಳ್ತಾನೆ. ಅವನೇ ಜೀವ ಅಂತ. ಯಾವನು ಮೂಗಿನಲ್ಲಿದ್ದುಕೊಂಡು ಒಂದು ಸುಗಂಧ ಆಗಲಿ ದುರ್ಗಂಧ ಆಗಲಿ ಅದನ್ನ ಅವನು ಅಗ್ರಾಣಿಸ್ತಾ ಇದ್ದಾನೆ ಅಂತಂದ್ರೆ ಅವನೇ ಆತ್ಮ. ಗಂಧಾಯ ಘ್ರಾಣಂ, ಮತ್ತೆ ಈ ಘ್ರಾಣ ಅನ್ನುವಂತಹದ್ದು ಏನದಲ್ಲ ಆ ವಾಸನೆ ತಗೊಳ್ಳಿಕ್ಕೆ ಅದು ಸಾಧನ ಅಂತ ಅಷ್ಟೇ. ಅದು ಘ್ರಾಣ ವಾಸನೆಯ ತಿಳ್ಕೊಳ್ಳೋದಕ್ಕೈತಿ ಅಂತದು. ಘ್ರಾಣದ ಮೂಲಕವಾಗಿ ಜೀವ ವಾಸನೆಯನ್ನ ತಗೊಳ್ತಾ ಇದ್ದಾನ ಅಂತ. ನಾನು ಮೂಸಿಸ್ತಾ ಇದ್ದೀನಿ ಅಂತ ಹೇಳಿ ಹಿಂಗ ಭಾವಿಸ್ಕೊಳ್ತಾ ಇದ್ದಾನೆ ಅಂತೇಳಿ ಈ ಪ್ರಕಾರವಾಗಿರ್ತಕ್ಕಂಥ ಇಲ್ಲಿ ಶ್ರುತಿಗಳು ಏನ್ ಹೇಳ್ತಾ ಇದ್ದಾವೆ ಅಂತಂದ್ರೆ ಇತ್ಯೇವಂ ಜಾತೀಯಕ ಶಾರೀರೇಣೈವ ಪ್ರಾಣಾನಾಂ ಸಂಬಂಧ. ಶಾರೀರ ಅಂದ್ರೆ ಯಾರು? ಜೀವ. ಜೀವನಿಗೆ ಪ್ರಾಣಗಳ ಸಂಬಂಧ ಅನ್ನುವಂತಹದ್ದು ಅದ ಅನ್ನೋದನ್ನ ಶ್ರುತಿಗಳು ನಮಗ ಸ್ಪಷ್ಟಪಡಿಸ್ತಾ ಇದ್ದಾವೆ ಅಂತ. ಮತ್ತೆ ಈ ಚಾಂದೋಗ್ಯೋಪನಿಷತ್ತಿನೇ ಇದೇ ಪ್ರಮಾಣ ಅಂತ ನಮಗೆ ಇವಾಗ ಚಾಂದೋಗ್ಯೋಪನಿಷತ್ತು ಈ ಪ್ರಕಾರವಾಗಿ ಹೇಳ್ತದೆ. ಇಲ್ಲೇನ್ ಹೇಳ್ತು ಅಂತಂದ್ರೆ ಈ ಚಕ್ಷುಷ್ ಅನ್ನುವಂತಹದ್ದು ಅದು ಆಕಾಶವನ್ನ ಸೇರಿಕೊಂಡಾಗ ಅಲ್ಲಿರ್ತಕ್ಕಂಥ ಆತ್ಮ ಏನ ಅಂದ್ರೆ ಜೀವಾತ್ಮ ಅಂತ ಆ ಚಾಕ್ಷುಷ ಪುರುಷ ಅಂತ ಅವ್ ಹೇಳಿಸ್ಕೊಳ್ತಾನೆ. ಚಕ್ಷುಷ್ ಬರೀ ನೋಡ್ಲಿಕ್ಕೆ ಸಾಧನ ಅಷ್ಟೇ. ಅದು ಇನ್ನು ಯಾವ ನಾನು ಮೂಸಿ ನೋಡ್ತಾ ಇದ್ದೀನಿ ಅಂತ ಭಾವಿಸ್ಕೊಳ್ತಾನಲ್ಲ ಆ ಆತ್ಮ ಇಲ್ಲಿ ಅಂದ್ರೆ ಆ ಘ್ರಾಣ ಅನ್ನುವಂತಹದ್ದು ಅದು ವಾಸನೆಯನ್ನ ತಿಳ್ಕೊಳ್ಳೋದಕ್ಕದ ಅಂತ ಹೇಳಿ ಹಿಂಗ್ ಶ್ರುತಿ ಅನ್ನುವಂತಹದ್ದು ಈ ಶಾರೀರ ಅಂದ್ರೆ ಯಾರು? ಜೀವನೊಡನೆ ಪ್ರಾಣಗಳಿಗೆ ಸಂಬಂಧ ಅನ್ನುವಂತಹದ್ದನ್ನ ಹೇಳ್ತಾ ಇದೆ ಅಂತ ಹೇಳಿ ಈ ಪ್ರಕಾರವಾಗಿ ಶ್ರುತಿ ಪ್ರಮಾಣವನ್ನ ಕೊಟ್ಟರು. ಅಪಿಚ ಮತ್ತು ಕೂಡ ಅನೇಕತ್ವಾತ್
ಇಲ್ಲಿ ಕರ್ಣಗಳು ಅನೇಕ ಅದಾವ. ಹ್ಮ್. ಯಾಕಂದ್ರೆ ನೇತ್ರನೇ ಬೇರೆ, ಶ್ರೋತ್ರನೇ ಬೇರೆ, ಘ್ರಾಣವೇ ಬೇರೆ, ಹ್ಮ್. ವಾಕ್ಯೇ ಬೇರೆ, ಇವೆಲ್ಲ ಬೇರೆ ಬೇರೆ ಅದಾವಲ್ರಿ ಇವು. ಹೌದು. ಇವೆಲ್ಲಕ್ಕೂ ಒಬ್ಬೊಬ್ಬ ಅಧಿಷ್ಠಾತೃ ಅದಾನ. ಹ್ಮ್. ಹೌದಿಲ್ರಿ? ಈಗ ಕಣ್ಣಿಗೆ ಹೌದು. ಸೂರ್ಯ, ಹ್ಮ್. ಕಿವಿಗೆ ದಿಕ್ಕು, ಹ್ಮ್. ಮೂಗಿಗೆ ಇಲ್ಲಿ ವಾಯುದೇವತೆ, ಹ್ಮ್. ಅಶ್ವಿನಿ ಕುಮಾರರು ಅಂತ ಹೇಳ್ತಾರೆ. ಹಿಂಗ್ ಅಧಿಷ್ಠಾತೃಗಳು ಅಂದ್ರೆ ಅಭಿಮಾನಿ ದೇವತೆಗಳು ಅಂತ. ಹ್ಮ್. ಪ್ರತಿಯೊಂದು ಕರ್ಣದಲ್ಲಿಯೂ ಕೂಡ ಅಧಿಷ್ಠಾತೃಗಳಾಗಿರ್ತಕ್ಕಂಥ ದೇವತೆಗಳು ಇರ್ತಾರ. ಹ್ಮ್. ಅವ್ರು ಅನೇಕ ಅದಾರ ಅಂತ, ಒಬ್ಬರೇ ಇಲ್ಲಲ್ರಿ. ಹೌದು. ಒಬ್ಬರೇ ಇಲ್ಲ ಅದಾರ ಅಭಿಮಾನಿ ದೇವತೆ. ಎಲ್ಲ ಎಲ್ಲ ಒಂದೊಂದು ಕರ್ಣಗಳಿಗೆ ಒಬ್ಬೊಬ್ಬ ಅಭಿಮಾನಿ ದೇವತೆ ಅಂತ. ಹೌದು. ನೇತ್ರಕ್ಕೆ ಬೇರೆ, ಶ್ರೋತ್ರಕ್ಕೆ ಬೇರೆ, ಘ್ರಾಣಕ್ಕೆ ಬೇರೆ, ವಾಕ್ಯಿಗೆ ಬೇರೆ, ಹ್ಮ್. ಪಾದಗಳಿಗೆ ಬೇರೆ, ಹಸ್ತಗಳಿಗೆ ಬೇರೆ, ಹ್ಮ್. ಮತ್ತೆ ಇಲ್ಲಿ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಅವ್ರಿಗೆ ಬೇರೆ ಬೇರೆ ಅಭಿಮಾನಿ ದೇವತೆಗಳದಾರಲ್ರಿ. ಹೌದು. ಮನಸ್ಸಿಗೆ ಚಂದ್ರದಾನ, ಹ್ಮ್. ಹಿಂಗಂತೆಲ್ಲ ಹೇಳ್ತಾರೆ. ವಿಚಾರ ಚಂದ್ರೋದಲ್ಲಿ ಬರ್ತೈತಲ್ರಿ ಇದ್ರಾಗೆಲ್ಲ ವಿಷಯಗಳನ್ನ. ಹೌದು. ಅಲ್ಲಿ ಯಾವ್ಯಾವ ಕರ್ಣಗಳಿಗೆ ಯಾವ್ಯಾವ ದೇವತೆ ಅಭಿಮಾನಿ ದೇವತೆಗಳದಾರ ಅನ್ನುವಂಥದ್ದನ್ನ ಹ್ಮ್. ಅಲ್ಲಿ ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದಾರೆ. ಹ್ಮ್. ಅದಕ್ಕೆ ಇಲ್ಲಿ ದೇವತೆಗಳು ಅನೇಕ ಅಂತ ಆತೀಗ. ಪ್ರತಿಯೊಂದು ಕರ್ಣಗಳಿಗೆ ಒಬ್ಬೊಬ್ಬ ಅಧಿಷ್ಠಾತೃ ದೇವತೆಗಳು ಅದಾರ ಅಂತ ಹೇಳಿ ಹ್ಮ್. ಹೇಳಿರುವುದರಿಂದ ಹ್ಮ್. ಇಲ್ಲಿ ಮತ್ತೆ ಎಲ್ಲರಿಗೂ ಭೋಕ್ತೃತ್ವವನ್ನು ಹೇಳಕ್ ಆಗ್ತೈತೇನು? ಹ್ಮ್. ನ ಭೋಕ್ತೃತ್ವಂ. ಹ್ಮ್. ಆ ಎಲ್ಲಾ ದೇವತೆಗಳು ಭೋಕ್ತೃಗಳು ಆಗ್ತಾರೇನು ಅಂತಂದ್ರೆ ಅದು ಹೊಂದುವುದಿಲ್ಲ ಅಂತ ಹೇಳ್ತಾರೆ. ಅಸ್ಮಿನ್ ಶರೀರೆ ಅವಕಲ್ಪ್ಯತೆ. ಹ್ಮ್. ಈ ಶರೀರದೊಳಗ ಹ್ಮ್. ಪ್ರತಿಯೊಂದು ಕರ್ಣಗಳಿಗಿರ್ತಕ್ಕಂಥ ಯಾವ ಅಭಿಮಾನಿ ದೇವತೆಗಳದಾರಲ್ಲ, ಹ್ಮ್. ಅವರಿಗೆ ನಾವು ಭೋಕ್ತೃಗಳಾಗ್ತಾರ ಅಂತ ನಾವು ಹೇಳಿಕ್ ಆಗುದಿಲ್ಲ. ಹೌದು. ಎಲ್ಲರೂ ಭೋಕ್ತೃಗಳು ಅಂತ ಹಂಗಿದು ಹೊಂದುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಹ್ಮ್. ಏಕೋ ಹಿ ಏವಂ ಅಸ್ಮಿನ್ ಶರೀರೇ, ಅಂದ್ರೆ ಒಬ್ಬನೇ ಈ ಶರೀರದಲ್ಲಿ ಇರ್ತಕ್ಕಂಥ ಯಾವ ಜೀವ ಅದಾನಲ್ಲ, ಶಾರೀರ ಅಂದ್ರೆ ಜೀವ. ಹ್ಮ್. ಇಲ್ಲಿ ಜೀವ ಒಬ್ಬನೇ ಅದಾನ ಈ ಶರೀರದೊಳಗ. ಹೌದು. ಅವನೇ ಭೋಕ್ತ ಆಗಿದ್ದಾನ. ಹ್ಮ್. ಜೀವನೇ ಭೋಕ್ತೃ. ಹ್ಮ್. ಅವನು ಮಾಡಿರ್ತಕ್ಕಂಥ ಕರ್ಮಾನುಸಾರವಾಗಿ ಸುಖ ದುಃಖಗಳನ್ನ ಅವನು ಅನುಭೋಗ ಮಾಡ್ತಾ ಇದ್ದಾನ. ಹ್ಮ್. ಸುಖ ಆಗ್ಲಿ ದುಃಖ ಆಗ್ಲಿ ಅದು ಜೀವನಿಗೆ ಐತೆ ಹೊರತು ಹ್ಮ್. ಅಭಿಮಾನಿ ದೇವತೆಗಳಿಗಿಲ್ಲದು. ಹ್ಮ್. ಅವ್ರು ಭೋಕ್ತೃಗಳು ಅಲ್ಲ ಅವರು. ಹ್ಮ್. ಯಾಕೆ ಅವ್ರ ಕರ್ತೃನೂ ಅಲ್ಲ, ಅವ್ರು ಭೋಕ್ತೃನೂ ಅಲ್ಲ. ಹೌದು. ಯಾರು ಕರ್ತ ಆಗಿರ್ತಾರ ಅವ್ರು ಭೋಕ್ತೃ ಆಗ್ತಾರ. ಹ್ಮ್. ಕರ್ಮ ಮಾಡಿದವನೇ ಅದ್ರ ಫಲ ಅನುಭವಿಸ್ಬೇಕಲ್ರಿ ಇವಾಗ. ಹೌದು. ಹಂಗ ಇಲ್ಲಿ ನಮ್ಮ ಶರೀರದೊಳಗ ಹ್ಮ್. ಅಸ್ಮಿನ್ ಶರೀರ ಅಂದ್ರೆ ಈ ಶರೀರದಲ್ಲಿ ಅಂತ. ಹ್ಮ್. ಏಕೋ ಹಿ ಅಂದ್ರೆ ಒಬ್ಬನೇ ಆಗಿರ್ತಕ್ಕಂಥ ಶಾರೀರ ಹ್ಮ್. ಅಂದ್ರೆ ಜೀವಾತ್ಮ. ಒಬ್ಬನೇ ಜೀವಾತ್ಮ ಹ್ಮ್. ಭೋಕ್ತ ಪ್ರತಿಸಂಧಾನಾದಿ ಸಂಭವಾತ್ ಅವಗಮ್ಯತೆ. ಹ್ಮ್. ಯಾಕೆ ಅಂತಂದ್ರೆ ಇಲ್ಲಿ ಈ ಪ್ರಕಾರವಾಗಿ ಯಾಕೆ ಹೇಳ್ತಾ ಇದ್ದಾರ ಅಂತಂದ್ರೆ, ಹ್ಮ್. ಇಲ್ಲಿ ಈ ನಮ್ಮ ಶರೀರದೊಳಗ ಪ್ರತ್ಯಭಿಜ್ಞಾದಿ ಅನೇಕ ಇವು ಮುಂತಾದಗಳು ನಮಗೆ ಸಂಭವಿಸಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಒಬ್ಬನೇ ಜೀವ ಅಂತಂದ್ರ ಹ್ಮ್. ಅದು ಹೊಂದುಗಡೆ ಆಗ್ತದ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ. ಹ್ಮ್. ನಾವು ಅನೇಕ ಜೀವನ್ ಹೇಳಿದೇವಂತಂದ್ರ ಅದು ಹೊಂದೋದಿಲ್ಲ. ಹೌದು. ಯಾವನು ಕೇಳಿಸ್ಕೊಂಡಿರ್ತಾನೋ ಹ್ಮ್. ಅವನೇ ನೋಡ್ತಾನ. ಹ್ಮ್. ಮತ್ತೆ ಯಾವನು ಅನುಭವ ಮಾಡಿದಾನೋ ಅವನೇ ನೆನಪಿ ತಂದು ಕೊಡ್ತಾನ. ಹ್ಮ್. ಇಲ್ಲಿ ನೋಡ್ದ ಒಬ್ಬ ಬೇರೆ, ಹ್ಮ್. ಕೇಳ್ದ ಒಬ್ಬ ಬೇರೆ, ಹ್ಮ್. ಅದನ್ನ ಅನುಭವ ಮಾಡೋ ಒಬ್ಬ ಬೇರೆ. ಹ್ಮ್. ಹಿಂಗಿಲ್ವಲ್ರಿ ಲೋಕದೊಳಗೆ. ಹೌದು. ಕರೆಕ್ಟ್. ನಾವು ಹಿಂದೆ ಅಲ್ಲಿ ಕೇಳ್ತಿದ್ದೇವಿ, ಅದೇನು ಟಿವಿ ಬಂದಾವಂತ ಈಗ 30-40 ವರ್ಷದಿಂದ ಪ್ರದೇಶದಲ್ಲಿ ಬಂದಿದ್ದು. ಹ್ಮ್. ಈಗ ನಾವು ಪ್ರತ್ಯಕ್ಷ ನೋಡಾಕತ್ತೇವೆ ಅದನ್ನ. ಕರೆಕ್ಟ್. ಹಿಂದೆ ಕೇಳಿದ್ದನ್ನ ಈಗ ನೋಡ್ತಾ ಇದ್ದೀವಿ. ಹ್ಮ್. ಕಿವಿಯಿಂದ ಕೇಳಿದವನೇ ಬೇರೆ, ಹ್ಮ್. ಮತ್ತೆ ಇಲ್ಲಿ ನೋಡವನು ಬೇರೆ. ಇಲ್ಲಿ ಈ ಸದ್ಯ ಪ್ರತ್ಯಕ್ಷ ನೋಡವ ಬೇರೆ ಅಂತ ಇಲ್ಲಿ ಬೇರೆ ಬೇರೆ ಆಕೈತೆ ಅಂದ್ರೆ ಇಲ್ಲ. ಇಲ್ಲ. ಯಾವ ಕೇಳಿಸ್ಕೊಂಡಾನ ಅವನೇ ನೋಡ್ತಾ ಇದ್ದಾನ. ಹ್ಮ್. ಕರೆಕ್ಟ್. ಹೌದಿಲ್ಲ? ನಾವು ಹಿಂದೆ ಕೇಳೇವಿ, ಅದನ್ನ ಕಿವಿಯಿಂದ ಕೇಳೇವಿ. ಈಗ ಈ ನೋಡಿ. ಮೊಬೈಲ್ಗಳು ಹೌದು. ಅವು ಹಿಂದ ಪೂರ್ವದಲ್ಲಿ 2000ನೇ ಇಸ್ವಿಕ್ಕಿಂತ ಪೂರ್ವದಲ್ಲಿ ಇಲ್ಲ. ಅವಾಗ ಅಥವಾ 1900 ಎಷ್ಟನೇ ಇಸ್ವಿ ಬಂದ್ವಲ್ಲ, 95ಕ್ಕಿಂತ ಪೂರ್ವದಲ್ಲಿ ಅಂತ ತಿಳ್ಕೊಂಡಿರ್ಬೇಕಾರೆ. ಹೌದು. ಹೌದು. 95 ಮುಂಚೆ ನಾವು ಮೊಬೈಲ್ ನೋಡಿದ್ದಿಲ್ಲ ಅವಾಗ. ಕರೆಕ್ಟ್. ಆಮೇಲೆ ಬಂದ್ವಲ್ರಿ ಮೊಬೈಲ್ಗಳು. ಹೌದು. ಹೌದು. ಅವಾಗ ಅವು ಇದ್ದಿದ್ದಿಲ್ಲ ಅವಾಗ ಅವು. ಹ್ಮ್. ಆಮೇಲೆ ಬಂದ್ವಲ್ರಿ. ಹೌದು. ಅಲ್ಲಿ ಬಂದಾವಂತ ಕೇಳ್ತಿದ್ದೇವೆ ಅಷ್ಟೇ. ಹ್ಮ್. ಈಗ ಪ್ರತ್ಯಕ್ಷ ನೋಡಾಕತ್ತೇವಲ್ರಿ. ಹೌದು. ಈಗ ಯಾವ ಕೇಳ್ಯಾನ ಅವನೇ ನೋಡ್ತಾ ಇದ್ದಾನಲ್ರಿ ಇವಾಗ. ಹೌದು. ನೋಡದ ಒಬ್ಬ ಬೇರೆ, ಕೇಳೊಬ್ಬ ಬೇರೆ ಅಂತ ಹಿಂಗೇನೈತೇನೋ ಇಲ್ಲ. ಪ್ರತಿವಿಜ್ಞಾ ಅಂತಂದ್ರೆ ಹ್ಮ್. ಯಾವನು ಕೇಳ್ಯಾನೋ ಅವನೇ ನೋಡ್ತಾನಂತ. ಹ್ಮ್. ಯಾವನು ಅನುಭವಿಸಿದಾನೋ ಅವನೇ ಅದನ್ನ ನೆನಪಿ ತಂದು ಕೊಡ್ತಾನ. ಹ್ಮ್. ಕರೆಕ್ಟ್.
ಅಂದ್ರೆ ಇಲ್ಲಿ ಪ್ರತ್ಯಭಿಜ್ಞ, ಹಿಂದ್ ಕೇಳಿದ್ದನ್ನು ನೆನಪಿಸ್ಕೊಳ್ತಕ್ಕಂತಹದ್ದು. ಹ್ಮ್ ಮತ್ತು ಸ್ಮೃತಿ ಅಂತ ಹೇಳ್ತೇವೆ, ಏನ್ ನೆನಪಿ ಬಂತು ನೆನಪಿಸ್ಕೊಳ್ತೇವಲ್ಲ ಅದು. ಹೌದು ಹೌದು correct. ಮತ್ತು ಇಚ್ಛಾ, ನಮ್ಮ ಪ್ರಯತ್ನಗಳಾಗಲಿ, ಹ್ಮ್ ಇವೆಲ್ಲ ಒಬ್ಬ ಭೋಕ್ತೃ ಆದ್ರೆ ಹೊಂದದು ಇದು. ಹ್ಮ್ ಮತ್ತ ಎಲ್ಲಾ ಅನೇಕ ಜನ ಭೋಕ್ತೃಗಳಾದ್ರೆ ಇದು ಹೊಂದಂಗಿಲ್ಲ ಅಂತ. ಹ್ಮ್ correct. ಯಾಕಂದ್ರೆ ಇಲ್ಲಿ ಕಣ್ಣಿನಿಂದ ನೋಡ್ತಕ್ಕಂಥವನು ಒಬ್ಬ ಬೇರೆ, ಹ್ಮ್ ಮತ್ ಕಿವಿಯಿಂದ ಕೇಳ್ತಕ್ಕಂಥವನೊಬ್ಬ ಬೇರೆ, ಮಾತಾಡ್ತಕ್ಕಂಥವನೊಬ್ಬನು ಬೇರೆ. ಹ್ಮ್ ಇವೆಲ್ಲ ಬೇರೆ ಬೇರೆ ಅಂತ ನಾವು ಇಟ್ಕೊಂಡೇವಂದ್ರೆ ಅದು ಹೊಂದಿಲ್ಲ, ವ್ಯವಹಾರನೇ ಹೊಂದಿಲ್ಲ ಅಂತಾರೆ ಈಗ ಅವ್ರು. ಹೌದು ಹೌದು. ಯಾಕಂದ್ರೆ ಒಬ್ಬನೇ ಅದನ್ನ ಭೋಕ್ತೃ ಆಗಿರ್ತಕ್ಕಂಥ ಒಬ್ಬನೇ ಅಂತೇಳಿ ನಾವು ಹೇಳ್ಬೇಕಿದು. ಹ್ಮ್ ಅವ್ನು ಯಾರು ಅಂದ್ರೆ ಜೀವ. ಹ್ಮ್ ಇಲ್ಲಿ ಇಂದ್ರಿಯ ಅಧಿಷ್ಠಾತರು ದೇವತೆಗಳಲ್ಲ. ಹ್ಮ್ ದೇವತೆಗಳು ಇಂದ್ರಿಯಗಳಿಗೆ ಅಧಿಷ್ಠಾತರುಗಳು ಅದಾರ ಕರೆ, ಹ್ಮ್ ಆದರೆ ಪ್ರಾಣಗಳಿಗೆ ಅವರು ಸಂಬಂಧ ಅಲ್ಲ. ಈ ಪ್ರಾಣಿಗಳಿಗೆ ಸಂಬಂಧ ಯಾರು ಅಂತಂದ್ರೆ ಇಲ್ಲಿ ಜೀವನೇ ಅದಾನ ಅಂಥೇಳಿ ಹ್ಮ್ ಈ ಒಂದು ಸೂತ್ರದಲ್ಲಿ ಹೇಳ್ಕೊಂಡು ಬಂದ್ರು. ಹ್ಮ್ ಅಂದ್ರೆ ಒಬ್ಬನೇ ಭೋಕ್ತೃ ಅನ್ನುವಂತಹದ್ದನ್ನ ಹ್ಮ್ ಹೇಳಿದರು. ಇನ್ನ ಮತ್ತೀಗ ಒಬ್ಬೊಬ್ಬ ಒಂದೊಂದು ಸಂಕಲ್ಪವನ್ನ ಮಾಡಿದಲ್ಲಿ ಶರೀರ ಅನ್ನುವಂತಹದ್ದು ಹ್ಮ್ ಹೀಗೆ ಪ್ರವರ್ತಿಸಬೇಕನ್ನುವಂತ ಒಂದು ನಿಯಮ ಇರೋದಕ್ಕೆ ಅಲ್ಲಿ ಕಾರಣ ಅನ್ನುವಂಥದ್ದು ಇರೋದಿಲ್ಲ ಅಂತ ಹೇಳ್ತಾರೆ. ಹ್ಮ್ ಈಗ ಅನೇಕ ಆತ್ಮರನ್ನ ನಾವು ಒಪ್ಪಿಕೊಂಡಿದ್ದಾದ್ರೆ, ಒಂದೊಂದು ಕರ್ಣಗಳಿಗೆ ಒಬ್ಬೊಬ್ಬ ಹ್ಮ್ ಭೋಕ್ತೃ ಅಂತ ನಾವು ಒಪ್ಪಿಕೊಂಡಿದ್ದಾದ್ರೆ, ಹೌದು. ಈಗ ಒಂದೊಂದು ಸಂಕಲ್ಪವನ್ನ ಮಾಡಿದಲ್ಲಿ, ಈಗ ಒಬ್ಬ ಒಂದು ಸಂಕಲ್ಪ ಮಾಡಿದ, ಹ್ಮ್ ಮತ್ತೊಬ್ಬ ಮತ್ತೊಂದು ಸಂಕಲ್ಪ ಮಾಡಿದ, ಹ್ಮ್ ಅವಾಗ ಶರೀರ ಹೀಗೆ ಪ್ರವರ್ತಿಸ್ಬೇಕನ್ನುವಂತ ಅಲ್ಲಿ ಹ್ಮ್ ನಿಯಮ ಇರ್ಲಿಕ್ಕೆ ಅಲ್ಲಿ ಕಾರಣ ಅನ್ನುವಂಥದ್ದೇ ಇಲ್ಲಿ ನಮಗ ಹ್ಮ್ ಗೋಚರ ಆಗುದಿಲ್ಲ ಅಂತ. ತಸ್ಯ ನಿತ್ಯತ್ವಾತ್. ಮತ್ತಿಲ್ಲಿ ಶಾರೀರ ಅಂತ ಏನದಾನಲ್ಲ ಜೀವ, ಹೌದು. ಅವನು ನಿತ್ಯದಾನ ಅಂತ. ಅವನು ತಸ್ಯ ಅಂದ್ರೆ ಇಲ್ಲಿ ಜೀವ ಅಂತ. ಹಾ. ಜೀವ ನಿತ್ಯದಾನ. ಹ್ಮ್ ಆದ್ದರಿಂದ ಇಲ್ಲಿ ದೇವತೆಗಳಿಗೆ ಭೋಕ್ತೃತ್ವ ಅನ್ನುವಂತಹದ್ದು ಇಲ್ಲ ಅಂತ ಹೇಳಿದರು. ಹ್ಮ್ ದೇ ಜೀ ದೇಹೋ ಇದು ದೇಹ ಏನ್ ಹೇಳ್ತದೆ ಶ್ರುತಿ ಅನ್ನುವಂತಹದ್ದು, ಹ್ಮ್ ದೇವೋ ಮ್ರಿಯತೆ ನ ಜೀವೋ ಮ್ರಿಯತೆ ಅಂತ. ಹ್ಮ್ ದೇಹಕ್ಕೆ ಮರಣ ಅದ ಹೊರತು ಜೀವನಿಗೆ ಮರಣ ಇಲ್ಲ. ಹ್ಮ್ ಜೀವ ಸಾಯುವುದಿಲ್ಲ, ಹೌದು. ದೇಹ ಸಾಯ್ತದೆ. ಹ್ಮ್ ಸರಿ. ಆದ್ರಿಂದ ಇಲ್ಲಿ ಜೀವ ನಿತ್ಯ ಅಂತ. ಹ್ಮ್ ನಿತ್ಯ ಅಂದ್ರೆ ಏನು, ಎಲ್ಲಾ ದೇಹದಲ್ಲಿ ಅದಾನಂತ. ಈ ದೇಹ ಹೋದ್ಮೇಲೆ ಇನ್ನೊಂದು ದೇಹ ಬರ್ತದಲ್ಲ, ಅಲ್ಲಿನೂ ಜೀವದಾನಂತ. ಹ್ಮ್ ಹಿಂದೆ ಎಷ್ಟೋ ದೇಹಗಳು ಬಂದು ಹೋಗಿದಾವೆ, ಹ್ಮ್ ಆದ್ರೆ ಜೀವ ಮಾತ್ರ ನಾಶ ಆಗಿಲ್ಲ. ಹ್ಮ್ ಜೀವನಿಗೆ ನಾಶವನ್ನು ಹೇಳುವುದಿಲ್ಲ. ಹೌದು. ಅದಕ್ಕೆ ಶ್ರುತಿಗಳನ್ನ ಕೊಡ್ತಾ ಇದ್ದಾರೆ, ಶ್ರುತಿ ಪ್ರಮಾಣವನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಹ್ಮ್ ತಸ್ಯ ಚ ಶಾರೀರಸ್ಯ ಹ್ಮ್ ಅಸ್ಮಿನ್ ಶರೀರೆ ಭೋಕ್ತೃತ್ವೇನ ನಿತ್ಯತ್ವಂ ಹ್ಮ್ ಪುಣ್ಯ ಪಾಪ ಪಾಪೋಪಲೇಪ ಸಂಭವಾತ್ ಹ್ಮ್ ಸುಖ ದುಃಖೋಪಭೋಗ ಸಂಭವಾಚ್ಚ ಶಾರೀರಸ್ಯ ನ ದೇವತಾನಾಂ. ಅಸ್ಮಿನ್ ಶರೀರೆ ಶಾರೀರಸ್ಯ ಅಂದ್ರೆ ಈ ಶರೀರದಲ್ಲಿ ಅಂತ. ಶಾರೀರ ಅಂದ್ರೆ ಯಾರು, ಜೀವ. ಹ್ಮ್ ಜೀವ ಈ ಶರೀರದಲ್ಲಿ ಹ್ಮ್ ಭೋಕ್ತೃತ್ವೇನ ನಿತ್ಯತ್ವಂ, ಹ್ಮ್ ಅವನು ಭೋಕ್ತೃ ರೂಪದಿಂದ ಅವನು ನಿತ್ಯನೇ ಆಗಿದ್ದಾನೆ ಅಂತ. ಹೌದು. ಜೀವ ಹ್ಮ್ ಅವನೇ ಭೋಕ್ತ. ಯಾಕೆ, ಅವನೇ ಪೂರ್ವ ಜನ್ಮದಲ್ಲಿ ಆಗಲಿ ಈ ಜನ್ಮದಲ್ಲಿ ಆಗಲಿ ಕರ್ಮಗಳನ್ನ ಮಾಡಿದಾನ, ಅವನು ಕರ್ತ ಆಗಿದಾನ, ಅವನೇ ಭೋಕ್ತೃ. ಹ್ಮ್ ಯಾವನು ಮಾಡ್ಯಾನೋ ಅವನೇ ಊಟ ಮಾಡ್ಬೇಕಲ್ರಿ. ಹೌದು ಹೌದು. ಈಗ ಒಬ್ಬ ಅಡಿಗೆ ಮಾಡ್ಯಾನಂದ್ರೆ ಮತ್ತೆ ಅವನೇ ಉಣ್ಬೇಕಲ್ರಿ. ಹ್ಮ್ ಸರಿ. ಅದಕ್ಕೆ ಇಲ್ಲಿ ಭೋಕ್ತೃತ್ವ ಅನ್ನುವಂತಹದ್ದು ಜೀವನಿಗೆನೆ ಅದ ಅಂತ ಹೇಳಿದ್ರು ಅವರು. ಹ್ಮ್ ಯಾಕೆಂದ್ರೆ ನಿತ್ಯತ್ವ, ಹ್ಮ್ ಅವನು ನಿತ್ಯನಾಗಿದ್ದಾನೆ. ಹ್ಮ್ ಅಲ್ಲಿ ಭೋಕ್ತೃ ರೂಪದಿಂದ ಜೀವ ನಿತ್ಯನಾಗಿದ್ದಾನೆ ಅಂತ ಹ್ಮ್ ಹೇಳಿದರು. ಪುಣ್ಯ ಪಾಪೋಪಲೇಪ ಸಂಭವಾತ್. ಹ್ಮ್ ಈ ಜೀವನಿಗೆ ಪುಣ್ಯ ಪಾಪಗಳ ಸಂಬಂಧ ಅನ್ನುವಂತಹದ್ದು ಅದ ಅಂತ ಹೇಳ್ತಾರೆ. ಹ್ಮ್ ಈ ಪುಣ್ಯ ಪಾಪಗಳು ಜೀವನಿಗೆ ಅಂಟುಕೊಳ್ತಾವ. ಇವು ಹ್ಮ್ ಇವು ಪುಣ್ಯನೂ ಮಾಡ್ತಾನ, ಪಾಪನೂ ಮಾಡ್ತಾನ. ಹ್ಮ್ ಪಾಪ ಕರ್ಮಗಳನ್ನ ಮಾಡಿದ ಅಂದ್ರೆ ಪಾಪ ಅಂಟುಕೊಳ್ತದ, ಹೌದು. ಪುಣ್ಯ ಕರ್ಮಗಳನ್ನ ಮಾಡಿದ ಅಂದ್ರೆ ಪುಣ್ಯ ಅಂಟುಕೊಳ್ತದ. ಹ್ಮ್ ಯಾರಿಗೆ, ಜೀವನಿಗೆ ಅಲ್ರಿ. ಅವನು ಹೌದು ಹೌದು. ಜೀವನೇ ಸುಖ ಬೇಕಂತ ಪುಣ್ಯ ಕೆಲಸ ಮಾಡ್ತಾನ, ಹ್ಮ್ ಇನ್ನು ಕೆಲವರು ಪಾಪದ ಕೆಲಸನೂ ಮಾಡ್ತಾರ. ಹೌದು. ಅಂದ್ರೆ ಆ ಪುಣ್ಯ ಪಾಪಗಳ ಸಂಬಂಧ ಅನ್ನುವಂಥದ್ದು ಜೀವನಿಗೆನೆ ಹೇಳಬೇಕೇ ಹೊರತು, ಹ್ಮ್ ಮತ್ತು ಅಷ್ಟೇ ಅಲ್ಲ, ದುಃಖೋಪಭೋಗ ಸಂಭವಾಚ. ಹ್ಮ್ ಇಲ್ಲಿ ಸುಖ ಆಗ್ಲಿ ದುಃಖ ಆಗ್ಲಿ ಹ್ಮ್ ಅವುಗಳ ಒಂದು ಉಪಭೋಗದ ಸಂಭವ ಕೂಡ ಅದ ಅಂತ. ಹ್ಮ್ ಯಾರಿಗೆ, ಜೀವನಿಗೆ ಶಾರೀರಸ್ಯ ಅಂತ ಹೇಳಿದರು. ಹೌದು.
ಜೀವ ಒಮ್ಮೆ ಸುಖಿ ಇರ್ತಾನ, ಭಾಳ ಸುಖ ಅನುಭವಿಸ್ತಿರ್ತಾನ. ಹ್ಮ್ ಅವನಿಗೆ ಬಯಸಿದ ಎಲ್ಲ ಭೋಗಗಳು ಪ್ರಾಪ್ತಿಯಾದವು ಅಂತಂದ್ರೆ, ಹ್ಮ್ ಎಲ್ಲ ಐಶ್ವರ್ಯ ಅವನಿಗೆ ಪ್ರಾಪ್ತಿ ಆಯ್ತು ಅಂದ್ರೆ ಹ್ಮ್ ನಾ ಭಾಳ ಸುಖಿ ಅದೀನಿ ಅಂತ ಹೇಳ್ತಾನ. ಹ್ಮ್ ಒಮ್ಮೆ ಅಲ್ಲಿಂದ ಮೇಲೆ ಕಷ್ಟ ಬರಾಕತ್ತು ಅಂತ ತಿಳ್ಕೊಡ್ರಿ. ಹ್ಮ್ ಭಾಳ ಬಡತನ, ಅನೇಕ ರೋಗಗಳು, ನಾನಾ ರೀತಿ ವ್ಯಥೆಗಳು ಹ್ಮ್ ಜೀವನದಲ್ಲಿ ಸಂಕಷ್ಟ ಬಂದೇ ಬರ್ತಾವಲ್ರಿ. ಹೌದು. ಅವಾಗ ಜೀವ ನಾನು ಭಾಳ ದುಃಖಿ ಅದೀನಿ ಅಂತ ಹೇಳ್ತಾನ. ಹ್ಮ್ ಇಲ್ಲಿ ಸುಖಿನೂ ಅಂತಾನ, ದುಃಖಿನೂ ಅಂತಾನ. ಈ ಸುಖ ದುಃಖಗಳ ಭೋಗ ಅನ್ನುವಂಥದ್ದು ಇದು ಶಾರೀರಿಕ ಜೀವನಿಗೆ ಸಂಭವಿಸ್ತೈತೆ ಹೊರತು ಹ್ಮ್ ದೇವತೆಗಳಿಗಿಲ್ಲ. ಹ್ಮ್ ಈ ಅಧಿಷ್ಠಾತೃ ದೇವತೆಗಳು ಅದಾರಲ್ಲ, ಹ್ಮ್ ನ ದೇವತಾನ. ಹ್ಮ್ ಇಲ್ಲಿ ನೇತ್ರ, ಶ್ರೋತ್ರಾದಿ ಎಲ್ಲ ಕರ್ಣಗಳದಾವಲ್ಲ, ಆ ಕರ್ಣಗಳಿಗೆ ಯಾವ ಅಭಿಮಾನಿ ದೇವತೆಗಳದಾರಲ್ಲ, ಹ್ಮ್ ಅವರಿಗೆ ಮಾತ್ರ ಸುಖ ದುಃಖಗಳಿಲ್ಲ, ಪುಣ್ಯ ಪಾಪಗಳಿಲ್ಲ ಅವರಿಗೆ. ಹ್ಮ್ ಅವರು ಪುಣ್ಯನೂ ಮಾಡಂಗಿಲ್ಲ, ಪಾಪನೂ ಮಾಡಂಗಿಲ್ಲ. ಅವರು ಹೌದು. ಅವ್ರ ಸಂಬಂಧನೇ ಇಲ್ಲ ಅವರಿಗೆ. ಹ್ಮ್ ಇದೆಲ್ಲ ಸಂಬಂಧ ಇರೋದು ಯಾರಿಗೆ ಅಂತಂದ್ರೆ ಜೀವನಿಗೆ ಅಂತ. ಹ್ಮ್ ಜೀವ ಪುಣ್ಯ ಪಾಪದ ಸಂಬಂಧ ಉಳ್ಳವನಾಗಿದ್ದಾನ, ಹ್ಮ್ ಸುಖ ದುಃಖಗಳ ಸಂಬಂಧನೂ ಅವನಿಗೆ ಅದು. ಸುಖ ದುಃಖ ಭೋಗ ಮಾಡ್ತಾನಲ್ಲಿ, ಸುಖ ಮತ್ತು ದುಃಖ. ಹೌದು. ಒಮ್ಮೆ ಸುಖ ಇರ್ತೈತಿ, ಒಮ್ಮೆ ದುಃಖ ಇರ್ತದೆ. ಹ್ಮ್ ಸುಖಸ್ಯ ಅನಂತರಂ ದುಃಖಂ, ದುಃಖಸ್ಯ ಅನಂತರಂ ಸುಖಂ, ಹ್ಮ್ ಚಕ್ರವತ್ ಪರಿವರ್ತಂತೆ, ಹ್ಮ್ ಸುಖಾನಿಚ ದುಃಖಾನಿಚ ಅಂತ ಹೇಳ್ತಾರೆ. ಹೌದು. ಇವು ಚಕ್ರ ತಿರುಗದಂಗ ಹ್ಮ್ ಒಮ್ಮೆ ಸುಖ ಇರ್ತೈತಿ, ಒಮ್ಮೆ ದುಃಖ ಇರ್ತೈತಿ. ಹ್ಮ್ ಮತ್ತೊಮ್ಮೆ ಸುಖ ಬರ್ತದೆ, ಮತ್ತೊಮ್ಮೆ ದುಃಖ ಬರ್ತದೆ. ಹ್ಮ್ ಇವು ತಿರುಗ್ತಾ ಇರ್ತಾವಂತಿವು. ಹೌದು. ಸುಖ ದುಃಖಗಳು ಇವು ಶಾಶ್ವತ ಅಲ್ಲ. ಹ್ಮ್ ಇವು ಯಾವಾಗಲೂ ಹೋಗೋದು ಬರೋದು ಮಾಡ್ತಿರ್ತಾವು ಅಂತ ಹೇಳ್ತಾ ಇದ್ದಾರೆ ಅವರು. ಶಾರೀರಸ್ಯ ಅಂತ ಹೇಳಿದರು. ಹ್ಮ್ ನ ದೇವತಾನಾಂ ತಾಹಿ ಪರಸ್ಮಿನ್ ಐಶ್ವರ್ಯೇ ಪದೇ ಅವತಿಷ್ಠಮಾನಾಃ ನ ಹೀನೆ ಅಸ್ಮಿನ್ ಶರೀರೆ ಭೋಕ್ತೃತ್ವಂ ಪ್ರತಿಲಬ್ಧುಂ ಅರ್ಹಂತಿ. ಪರಸ್ಮಿನ್ ಐಶ್ವರ್ಯೇ ಪದೇ ಅವತಿಷ್ಠಮಾನಃ. ಹ್ಮ್ ಅವರು ಪರಮೈಶ್ವರ್ಯದ ಒಂದು ಸ್ಥಾನದೊಳಗೆ ಇರ್ತಾರಂತ ದೇವತೆಗಳು. ಹ್ಮ್ ಅವ್ರ ಐಶ್ವರ್ಯ ಅದು ಪರಮೈಶ್ವರ್ಯ ಅಂತ. ಹ್ಮ್ ಹೆಚ್ಚಿನ ಐಶ್ವರ್ಯ ಸ್ಥಾನದಲ್ಲಿ ಇರ್ತಕ್ಕಂಥ ಹ್ಮ್ ಈ ಯಾವ ದೇವತೆಗಳದಾರಲ್ಲ, ಹ್ಮ್ ಅವರು ನ ಹೀನೆ ಅಸ್ಮಿನ್ ಶರೀರೆ, ಹ್ಮ್ ಅಸ್ಮಿನ್ ಹೀನೇ ಶರೀರೆ ಅಂತ. ಹ್ಮ್ ಈ ಹೀನವಾದ ಶರೀರ ಇದು. ಹ್ಮ್ ಯಾಕಂದ್ರೆ ಇದು ಮಲಮೂತ್ರಗಳ ಭಾಂಡ ಈ ಶರೀರ ಅನ್ನುವಂಥದ್ದು. ಇದು ಪುಣ್ಯ ಪಾಪಗಳಿಂದ ಇದು ಹುಟ್ಟಿ ಬಂದದ್ದು ಈ ಶರೀರ ಅನ್ನುವಂಥದ್ದು. ಹ್ಮ್ ಅದಕ್ಕೆ ಹೇಳ್ತಾರೆ ಶರಣರು, ಎಣ್ಣೆ ಬೇರೆ ಬತ್ತಿ ಬೇರೆ, ಎರಡು ಎರಡು ಸೇರಿ ಸುಡರಾಯಿತು. ಹ್ಮ್ ಪುಣ್ಯ ಬೇರೆ ಪಾಪ ಬೇರೆ, ಎರಡು ಸೇರಿ ಒಡಲಾಯಿತು. ಹ್ಮ್ ಮಿಗಬಾರದು ಮಿಗದಿರಬಾರದು, ಒಡಲಿಚ್ಛೆ ಸರಿಸಿ ನಿಮಿಷವಿರಬಾರದು ಅಂತ ಹ್ಮ್ ಶರಣರದ ವಚನದಲ್ಲಿ ಹೇಳ್ಕೊಂಡು ಬರ್ತಾರೆ. ಎಣ್ಣೆ ಬೇರೆ ಬತ್ತೆ ಬೇರೆ, ಹ್ಮ್ ಎರಡು ಕೂಡಿದಾಗ ಹ್ಮ್ ಒಂದು ದೀಪ ಉರಿತದ. ಹೌದು. ಕೇವಲ ಎಣ್ಣೆಯಿಂದಲೂ ದೀಪ ಉರಿಯಂಗಿಲ್ಲ, ಕೇವಲ ಬತ್ತಿಯಿಂದಲೂ ದೀಪ ಉರಿಯಂಗಿಲ್ಲ. ಹೌದು. ಎರಡು ಕೂಡಿದಾಗನೇ ಅಲ್ಲಿ ದೀಪ ಉರಿತದ. ಅದು ಹ್ಮ್ ಹಂಗ ಪುಣ್ಯ ಬೇರೆ ಪಾಪ ಬೇರೆ. ಹ್ಮ್ ಬರೇ ಪುಣ್ಯದಿಂದಲೂ ಮನುಷ್ಯರಿಗೆ ಬರಂಗಿಲ್ಲ, ಬರೇ ಪಾಪದಿಂದಲೂ ಮನುಷ್ಯರಿಗೆ ಬರಂಗಿಲ್ಲ. ಹ್ಮ್ ಪುಣ್ಯ ಪಾಪ ಎರಡು ಸೇರಿದಾಗಲೇ ಮನುಷ್ಯರಿಗೆ ಬರೋದು. ಹ್ಮ್ ಎರಡು ಮಿಶ್ರಣದಿಂದಲೇ ಈ ಮನುಷ್ಯರು ಅನ್ನುವಂತಹದ್ದು ಬರ್ತದಿಲ್ಲಿ. ಹೌದು. ಅದಕ್ಕೆ ಇದು ಶರೀರ ಇದು ಹೀನವಾಗಿರ್ತಕ್ಕಂಥದ್ದು ಅಂತ. ಹ್ಮ್ ಇದು ಬಹಳ ಕೀಳವಾದ ಶರೀರ. ಹ್ಮ್ ಇದ್ರೊಳಗ ಆ ದೇವತೆಗಳು ಭೋಕ್ತೃತ್ವವನ್ನ ಅವರು ಹೊಂದಲಾರರು ಅಂತ. ಹ್ಮ್ ಅವರಿಗೆ ಭೋಕ್ತೃತ್ವ ಅನ್ನುವಂಥದ್ದು ಉಂಟಾಗ್ತದೇನು ಅಂತಂದ್ರೆ ಅದಕ್ಕೆ ಅವ್ರು ಅರ್ಹರಲ್ಲ ಅಂತ. ಹ್ಮ್ ತಾಹಿ ಪರಸ್ಮಿನ್ ಐಶ್ವರ್ಯೇ ಪದೇ ಅವತಿಷ್ಠಮಾನಃ ನ ಹೀನೆ ಅಸ್ಮಿನ್ ಶರೀರೆ ಭೋಕ್ತೃತ್ವಂ ಪ್ರತಿಲಬ್ಧುಂ ನ ಅರ್ಹಂತಿ. ಇಲ್ಲಿ ನ ಐತಲ್ಲ, ಅವತಿಷ್ಠಮಾನಃ ನ ಅಂತ ಇದ್ರ, ನ ಅರ್ಹಂತಿ ಅಂತ. ಹ್ಮ್ ಅವರು ಅರ್ಹರಾಗಲಾರರು. ಹ್ಮ್ ಯಾವುದಕ್ಕ? ಈ ಶರೀರದೊಳಗ ಭೋಕ್ತೃಗಳಾಗ್ಲಿಕ್ಕೆ ಅರ್ಹರಲ್ಲ. ಹ್ಮ್ ಯಾಕಂದ್ರೆ ಅವರು ಪರಮೈಶ್ವರ್ಯದಲ್ಲಿ ಇರ್ತಾ ಇದ್ದಾರೆ. ಅವರು ಹ್ಮ್ ದೇವತೆಗಳಾಗಿರ್ತಕ್ಕಂಥವ್ರು ಹ್ಮ್ ಪರಮೈಶ್ವರ್ಯದಲ್ಲಿ ಇರುವುದರಿಂದ, ಹ್ಮ್ ಅಂತ ಸ್ಥಾನದಲ್ಲಿದ್ದುಕೊಂಡಿರುವುದರಿಂದ ಹ್ಮ್ ಈ ಶರೀರದೊಳಗೆ ಅವರು ಭೋಕ್ತೃ ಆಗಲಾರರು ಅಂತ ಹ್ಮ್ ಹೇಳಿದರು. ಮತ್ತೆ ಶ್ರುತಿ ಪ್ರಮಾಣವನ್ನು ಕೊಡ್ತಾ ಇದ್ದಾರೆ. ಶ್ರುತಿಶ್ಚ ಭವತಿ ಪುಣ್ಯಮೇವ ಅಮುಂ ಗಚ್ಚತಿ ನಹ ವೈ ದೇವಾನ್ ಪಾಪಂ ಗಚ್ಚತಿ. ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಹ್ಮ್ ಈ ಮಾತು ಬರ್ತಾ ಇದೆ. ಹ್ಮ್ ಅಂದ್ರೆ ಅಮುಂ ಹ್ಮ್ ಪುಣ್ಯಮೇವ ಗಚ್ಚತಿ, ಹ್ಮ್ ಅಮುಂ ಪುಣ್ಯಮೇವ ಗಚ್ಚತಿ ನಹ ವೈ ದೇವಾನ್ ಪಾಪಂ ಗಚ್ಚತಿ. ಹ್ಮ್ ಅಂದ್ರೆ ಇವನಿಗೆ ಪುಣ್ಯವೇ ಬಂದು ಸೇರ್ತದಂತ. ಹ್ಮ್ ಯಾರಿಗೆ? ಜೀವನಿಗೆ ಅಂತ. ಹ್ಮ್
ಜೀವನಿಗೆ ಪುಣ್ಯವೇ ಬಂದು ಸೇರ್ತದೆ. ಹ್ಮ್ ನ ಹ ವೈ ದೇವಾನ್ ಪಾಪಂ ಗಚ್ಚತಿ. ಹ್ಮ್ ಇನ್ನು ದೇವತೆಗಳಿಗೆ ಪಾಪ ಅನ್ನುವಂಥದ್ದು ಹ್ಮ್ ಸೇರಿಕೊಳ್ಳುವುದಿಲ್ಲ ಅಂತ. ಹ್ಮ್ ದೇವತೆಗಳಿಗೆ ಅವರಿಗೆ ಪಾಪ ಅನ್ನೋದು ಸೇರಿಕೊಳ್ಳುವುದಿಲ್ಲ, ಅವರಿಗೆ ಪುಣ್ಯವೇ ಬಂದು ಸೇರಿಕೊಳ್ತದೆ ಅಂತ. ಹ್ಮ್ ಈಗ ನಾವು ದೇವತಾ ಜನ್ಮ ಪಡಿಬೇಕಂತಂದ್ರೆ ನಾವು ಹೌದು. ಪುಣ್ಯ ಮಾಡಿರ್ಬೇಕಲ್ರಿ. ಕರೆಕ್ಟ್. ಪುಣ್ಯೈರಾಪ್ನೋತಿ ದೇವತ್ವಂ ಅಂತ ಭಾಗವತದಲ್ಲಿ ಹೇಳ್ತಾರೆ. ಹ್ಮ್ ಯಾರು ಪುಣ್ಯವನ್ನ ಮಾಡಿರ್ತಾರೋ ಹ್ಮ್ ಅವರು ದೇವತೆಗಳಾಗಿ ಹುಟ್ಟಿ ಬರ್ತಾರಂತವ್ರು, ಹ್ಮ್ ದೇವತಾ ಜನ್ಮವನ್ನ ಪಡಿತಾ ಇದ್ದಾರಂತ. ಹೌದಾ. ನಿಷಿದ್ಧೈ ನಾರಕಿಂ ತನು. ಹ್ಮ್ ಯಾರು ನಿಷಿದ್ಧವಾದ ಕರ್ಮಗಳು, ಹ್ಮ್ ಯಾವುದು ಪಾಪ ಕರ್ಮಗಳು, ಹ್ಮ್ ಪಾಪ ಕರ್ಮಗಳ ಆಚರಣೆ ಮಾಡ್ತಾ ಇದ್ದಾರೋ ಹ್ಮ್ ಅವರಿಗೆ ನಾರಕಿಂ ತನು, ಹ್ಮ್ ಅಂದ್ರೆ ಈ ನಾಯಿ ನರಿ ಹಂದಿ ಹ್ಮ್ ಇಂಥವು ಹೀನವಾದ ಜನ್ಮಗಳದಾವಲ್ರಿ. ಹೌದು. ಅದಕ್ಕೆ ಪಾಪ ಅನ್ನೋ ಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ, ಹ್ಮ್ ಕೀಟ ಪತಂಗಾದಿಯಾಗಿ, ಹ್ಮ್ ಆಪಕ್ಷಿ ಕುಲವಾಗಿ, ಮೃಗಜಾತಿಯಾಗಿ, ಮೇಲಾ ಪಶು ರೂಪಾಗಿ, ಬಹುಬಾಧೆ ಗಲಸಿ ಅಂತ ಹ್ಮ್ ನಿಯಮಿಸುವವರು ಹೌದು. ಪಾಪದಿಂದ ಬರ್ತಕ್ಕಂಥ ಜನ್ಮಗಳನ್ನ ಹೇಳಿದ್ರು ಅವರು. ಹ್ಮ್ ಗಿಡ ಮರ ಕ್ರಿಮಿ ಕೀಟ ಪಶು ಪತಂಗ ಹ್ಮ್ ಇವೆಲ್ಲ ಹೀನ ಜನ್ಮಗಳದಾವಲ್ರಿ, ಇವು ಹೌದು. ಪಾಪದಿಂದ ಬರ್ತಾವಂತಿವು. ಹ್ಮ್ ಸರಿ. ಪುಣ್ಯದಿಂದ ದೇವತಾ ಜನ್ಮ, ಹ್ಮ್ ಪುಣ್ಯ ಪಾಪಗಳ ಮಿಶ್ರಣದಿಂದ ಹ್ಮ್ ಉಭಾಭ್ಯಾಂ ಪುಣ್ಯ ಪಾಪಾಭ್ಯಾಂ ಮಾನುಷ್ಯಂ ಲಭತೆ ವಶಃ ಅಂತ ಹೇಳ್ತಾರೆ. ಹ್ಮ್ ಪುಣ್ಯ ಪಾಪಗಳ ಮಿಶ್ರಣದಿಂದ ಹ್ಮ್ ಮನುಷ್ಯರಾಗಿ ಹುಟ್ಟಿ ಬರ್ತಾ ಇದ್ದಾರೆ ಅಂತ. ಹ್ಮ್ ಆದ್ದರಿಂದ ಇಲ್ಲಿ ದೇವತೆಗಳಿಗೆ ಪಾಪ ಅನ್ನುವಂಥದ್ದು ಸೇರಿಕೊಳ್ಳುವುದೇ ಇಲ್ಲ ಅಂತ. ಹ್ಮ್ ಅವನಿಗೆ ಪುಣ್ಯವೇ ಬಂದು ಸೇರ್ತದೆ ಅಂತೇಳಿ ಈ ರೀತಿಯಾಗಿ ಶ್ರುತಿ ಎನ್ನುವಂತಹದ್ದು ಈ ಪ್ರಕಾರವಾಗಿ ಹೇಳ್ಕೊಂಡು ಬರ್ತದೆ. ಹ್ಮ್ ಅಂದ್ರೆ ಸಂಪ್ರತಿ ಕರ್ಮವನ್ನ ಮಾಡಿ ಪ್ರಾಜಾಪತಿ ಸ್ಥಾನದಲ್ಲಿರ್ತಕ್ಕಂಥ ಜೀವನಿಗೆ ಹ್ಮ್ ದೇವತಾತ್ಮ ಪ್ರಾಪ್ತಿಯಾಗುವುದರಿಂದ ಹ್ಮ್ ಅವನಲ್ಲಿ ಪಾಪ ಫಲ ಸಂಭವಿಸುವುದಿಲ್ಲ ಅಂತ ಹೇಳಿ. ಹ್ಮ್ ಯಾಕಂದ್ರೆ ಇವರು ವೇದೋಕ್ತವಾಗಿರ್ತಕ್ಕಂಥ ಕರ್ಮಗಳನ್ನ ಮಾಡ್ತಾರಲ್ರಿ, ಹೌದು. ಆ ಪುಣ್ಯದ ಫಲದಿಂದ ಹ್ಮ್ ಅವರು ಪ್ರಜಾಪತಿ ಸ್ಥಾನದಲ್ಲಿ ಇರ್ತಾರ. ಅವರು ಹ್ಮ್ ಅವರಿಗೆ ದೇವತಾತ್ಮ ಪ್ರಾಪ್ತಿ ಆಗ್ತೈತೆ ಅವರಿಗೆ. ಹ್ಮ್ ಅಂದ್ರೆ ದೇವತೆಗಳಿಗೆ ಈ ಶರೀರದಲ್ಲಿ ಆಗ್ತಕ್ಕಂತ ದುಃಖದ ಭೋಕ್ತೃತ್ವ ಅನ್ನುವಂತಹದ್ದು ಹ್ಮ್ ಇಲ್ಲ ಅಂತ ಇಲ್ಲಿ ಶ್ರುತಿ ಹೇಳ್ತದೆ ಇಲ್ಲಿ. ಹ್ಮ್ ಯಾಕಂದ್ರೆ ಈ ನಮ್ಮ ಶರೀರದೊಳಗ ದುಃಖನ ಅನುಭವಿಸ್ತೇವೆ ನಾವು ಯಾವಾಗಲೂ ರೀ. ಹೌದು. ಆ ದುಃಖದ ಭೋಗ ಯಾರಿಗೆ ಐತದ? ಜೀವನಿಗೆ ಐತದು, ಹ್ಮ್ ದೇವತೆಗಳಿಗಿಲ್ಲ. ಹ್ಮ್ ಯಾಕೆ ದೇವತೆಗಳು ಅವರು ಮಹಾಪರಮೈಶ್ವರ್ಯ ಸ್ಥಾನದಲ್ಲಿ ಇದ್ದವರದಾರ ಹೌದು. ಅಂತೇಳಿ ಇಲ್ಲಿ ಶ್ರುತಿ ಅನ್ನುವಂತಹದ್ದು ಏನ್ ಹೇಳ್ತು, ಇವನಿಗೆ ಪುಣ್ಯವೇ ಬಂದು ಸೇರ್ತದ ಹೊರತು ಪಾಪ ಅನ್ನುವಂತಹದ್ದು ದೇವತೆಗಳಿಗೆ ಸೇರುವುದಿಲ್ಲ ಅಂತ ಹೇಳಿ ಉಪನಿಷತ್ ಹೇಳಿರುವುದರಿಂದ, ಅಂದ್ರೆ ಈ ಶ್ರುತಿ ಪ್ರಮಾಣ ಅಂತ ಇರುವುದರಿಂದ ನ ವೈ ದೇವಾನ್ ಪಾಪಂ ಗಚ್ಚತಿ ಇತಿ ಶಾರೀರೇಣೈವ ಚ ನಿತ್ಯ ಪ್ರಾಣಾನಾಂ ಸಂಬಂಧ. ಅದಕ್ಕೆ ಇಲ್ಲಿ ಪ್ರಾಣಗಳ ಸಂಬಂಧ ಅನ್ನುವಂತಹದ್ದು ಶಾರೀರೇಣೈವ ಹ್ಮ್ ಅಂದ್ರೆ ಜೀವನಿಗೆ ಐತಿ ಅಂತ. ಹ್ಮ್ ಜೀವನಿಗೆ ಪ್ರಾಣಗಳ ಸಂಬಂಧ ಅನ್ನುವಂತಹದ್ದು ಇದು ನಿತ್ಯವಾದ ಸಂಬಂಧ ಅಂತಿದು. ನಿತ್ಯ ಅಂದ್ರೆ ಏನು? ಯಾವಾಗಲೂ ಇರ್ತಕ್ಕಂಥದ್ದು ಅಂತ ಈ ಸಂಬಂಧ ಅನ್ನುವಂತಹದ್ದು. ಹೀಗೆ ಶ್ರುತಿ ಪ್ರಮಾಣವನ್ನು ಕೊಟ್ಟು ಹೇಳಿದ್ರು ಅವರು. ಉತ್ಕ್ರಾಂತ್ಯಾದಿಷು ತದನುವೃತ್ತಿ ದರ್ಶನಾತ್. ಇಲ್ಲಿ ಶ್ರುತಿ ಎನ್ನುವಂತಹದ್ದು ಏನ್ ಹೇಳ್ತದ ಅಂತಂದ್ರೆ, ತಮುತ್ಕ್ರಾಂತಂ ಪ್ರಾಣೋ ಅನುತ್ಕ್ರಾಮತಿ ಪ್ರಾಣಾನಾಂ ಅನುತ್ಕ್ರಾಮಂತಂ ಸರ್ವೇ ಪ್ರಾಣ ಅನುತ್ಕ್ರಾಮಂತಿ ಅಂತ ಇತ್ಯಾದಿ ಶ್ರುತಿಭ್ಯ. ಇಲ್ಲಿ ಬೃಹದಾರಣ್ಯಕೋಪನಿಷತ್ತು ಯಾವಾಗ ಈ ಜೀವ ಈ ಶರೀರವನ್ನು ಬಿಟ್ಟು ಹೊರಡ್ತಾನೋ, ಇಲ್ಲಿಂದ ಉತ್ಕ್ರಾಂತನಾಗ್ತಾ ಇದ್ದಾನೋ, ಅವಾಗ ಪ್ರಾಣವು ಕೂಡ ಅವನ ಹಿಂದಿಂದ ಅದು ಉತ್ಕ್ರಾಂತ ಆಗ್ತದೆ. ಜೀವ ಎದ್ದು ಹೊರಟ ಅಂತಂದ್ರೆ ಅವನಿಂದ ಪ್ರಾಣ ಯಾವಾಗ ಹೊರಡ್ತು ಅಂತ ಅವನು ಹಿಂಬಾಲಿಸಿಕೊಂಡು ಎಲ್ಲಾ ಪ್ರಾಣಗಳು ಅವನನ್ನು ಹಿಂಬಾಲಿಸಿಕೊಂಡೇ ಇವು ಕೂಡ ಉತ್ಕ್ರಾಂತ ಆಗ್ತಾ ಇದ್ದಾವೆ ಅಂತ ಹೇಳಿ ಹೀಗೆ ನಮಗೆ ಶ್ರುತಿ ಎನ್ನುವಂತಹದ್ದು ಹೇಳ್ಕೊಂಡು ಬಂದದ್ದು. ಆದ್ದರಿಂದ ಇಲ್ಲಿ ಉತ್ಕ್ರಾಂತ್ಯಾದಿಸು ತದನುವೃತ್ತಿ ದರ್ಶನ ಅಂದ್ರೆ ಉತ್ಕ್ರಾಂತಾದಿಗಳ ಬಗ್ಗೆ ಇಲ್ಲಿ ಶ್ರುತಿ ಎನ್ನುವಂತಹದ್ದು ಹೇಳ್ಕೊಂಡು ಬಂದಿರುವುದರಿಂದ, ಅಂದ್ರೆ ಎಲ್ಲಾ ಪ್ರಾಣಗಳು ಇಲ್ಲಿ ಪ್ರಾಣವನ್ನು ಹಿಂಬಾಲಿಸ್ತಾ ಇದ್ದಾವೆ. ಪ್ರಾಣ ಅನ್ನುವಂತಹದ್ದು ಜೀವನನ್ನ ಹಿಂಬಾಲಿಸ್ತದಂತ. ಮೊದಲು ಜೀವ ಇಲ್ಲಿಂದ ಉತ್ಕ್ರಾಂತನಾಗ್ತಾನ, ಅವನ ಆಯುಷ್ಯ ಮುಗೀತು, ಅವನ ಕರ್ಮ ಫಲಭೋಗ ತೀರ್ತು ಅಂತಂದ್ರೆ ಪ್ರಾರಬ್ಧ ಭೋಗ ತೀರುವುದಷ್ಟೇ ತಡ, ಜೀವ ಈ ಶರೀರವನ್ನ ಬಿಟ್ಟು ಬಿಡ್ತಾನ. ಅವಾಗ ಅವನ ಹಿಂದಿಂದ ಮುಖ್ಯ ಪ್ರಾಣ ಹೊರಡುತ್ತದೆ, ಅವನ ಹಿಂದೆ ಇತರೆ ಪ್ರಾಣಗಳದಾವಲ್ಲ
ಅವು ಕೂಡ ಉತ್ಕ್ರಾಂತ ಆಗ್ಬಿಡ್ತಾವು ಅಂತ ಹೇಳಿ ಹ್ಮ್. ಹಿಂಗ ಉಪನಿಷತ್ ಅನ್ನುವಂತಹದ್ದು ನಮಗ ಬೋಧ ಮಾಡ್ತಾ ಇರುವುದರಿಂದ ತಸ್ಮಾ ಸತೀಶ್ವಪಿ ಕರ್ಣಾನಾಂ ನಿಯಂತ್ರೀಷು ದೇವತಾಸು ನ ಶಾರೀರಸ್ಯ ಭೋಕ್ತೃತ್ವಂ ಅಪಗಚ್ಚತಿ. ತಸ್ಮಾ ಸತೀಷ್ವಪಿ ಕರ್ಣಾನಾಂ ನಿಯಂತ್ರಿಷು ದೇವತಾಸು. ಆದ್ದರಿಂದ ಇಲ್ಲಿ ಕರ್ಣಗಳನ್ನ ಕಟ್ಟು ಮಾಡ್ತಕ್ಕಂಥ ಈ ದೇವತೆಗಳದಾರಲ್ರಿ, ಯಾಕಂದ್ರೆ ದೇವತೆಗಳು ಕರ್ಣಗಳಿಗೆ ಅಧಿಷ್ಠಾತೃಗಳಾಗಿದ್ದಾರೆ. ಆ ಅಧಿಷ್ಠಾತೃಗಳಾಗಿರುವುದರಿಂದಲೇ ಎಲ್ಲಾ ಕರ್ಣಗಳು ಚೇಷ್ಟೆಯನ್ನ ಮಾಡ್ತಾ ಇದ್ದಾವೆ, ತಮ್ಮ ಕಾರ್ಯಗಳಲ್ಲಿ ತೊಡಗ್ತಾ ಇದ್ದಾವೆ. ಅದು ಇದ್ರೂ ಕೂಡ ಇಲ್ಲಿ ಶಾರೀರನಿಗೆ ಭೋಕ್ತೃತ್ವ ಅನ್ನುವಂಥದ್ದು ಐತೆ ಹೊರತು ಇಲ್ಲಿ ಪ್ರಾಣಗಳಿಗೆ ದೇವತೆಗಳಿಗೆ ಭೋಕ್ತೃತ್ವ ಅನ್ನುವಂಥದ್ದು ಇಲ್ಲ ಅಂತ ಇಲ್ಲಿ ಹೇಳಿದರು. ತಸ್ಮಾತ್ ಆದ್ದರಿಂದ ಸತೀಷು ಅಪಿ ಕರ್ಣಾನಾಂ ನಿಯಂತ್ರಿಸು ಅಂದ್ರೆ ಕರ್ಣಗಳನ್ನ ದೇವತೆಗಳು ದೇವತಾಸು ನಿಯಂತ್ರಿಸು ಅಂತ, ದೇವತೆಗಳು ಎಲ್ಲ ಕರ್ಣಗಳನ್ನ ಅವರು ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ರು ಕೂಡ ನ ಶಾರೀರಸ್ಯ ಭೋಕ್ತೃತ್ವಂ ಅಪಗಚ್ಚತಿ. ಅಂದ್ರೆ ಈ ಶಾರೀರಸ್ಯ ಅಂದ್ರೆ ಏನು, ಜೀವನಿಗೆ ಅಂತ, ಜೀವನಿಗೆ ಆ ಭೋಕ್ತೃತ್ವ ಅನ್ನುವಂತಹದ್ದು ಹೊರಟು ಹೋಗುವುದಿಲ್ಲ ಅಂತ. ಯಾಕಂದ್ರೆ ದೇವತೆಗಳೆಲ್ಲ ಅವರು ಕರ್ಣ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ ಹೊರತು ಆ ಭೋಕ್ತೃ ಪಕ್ಷಕ್ಕೆ ಅವ್ರು ಸೇರಿದವರು ಅಲ್ಲ ಅಂತ. ಇಲ್ಲಿ ಶಾರಣಿಗೆ ಭೋಕ್ತೃತ್ವ ತಪ್ಪಂಗಿಲ್ಲ ಅಂತ ಹೇಳ್ತಾರ. ಭೋಕ್ತೃತ್ವ ಅನ್ನುವಂತಹದ್ದು ಜೀವನಿಗೆ ಐತೆ ಹೊರತು ಈ ಇವರಿಗಿಲ್ಲ. ಯಾರಿಗೆ ಯಾವ ದೇವತೆಗಳದಾರಲ್ರಿ, ದೇವತೆಗಳು ಭೋಕ್ತೃತ್ವಗಳಲ್ಲ ಅಂತ. ಯಾಕಂದ್ರೆ ಈ ದೇವತೆಗಳೆಲ್ಲ ಕರ್ಣ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ. ದೇವತೆಗಳಿಂದ ಅಧಿಷ್ಠಾತ್ರವಾಗಿರ್ತಕ್ಕಂಥ ಕರ್ಣಗಳು ಆ ಕರ್ಣಗಳನ್ನ ಜೀವ ಏನ್ ಮಾಡ್ತಾನ ಅದನ್ನ ಉಪಯೋಗ ಮಾಡ್ಕೊಳ್ತಾನ. ದೇವತೆಗಳಿಂದ ಕರ್ಣಗಳು ಅಧಿಷ್ಠಾತ್ರಗಳಾಗಿದ್ದಾವು, ಆ ಕರ್ಣಗಳನ್ನ ಜೀವ ಉಪಯೋಗ ಮಾಡಿಕೊಂಡು ಅದನ್ನ ಭೋಕ್ತೃ ಅಂತ ಹೇಳಿಸ್ಕೊಂಡಾನ. ಅದಕ್ಕೊಂದು ಉದಾಹರಣೆ ಕೊಡ್ತಾರ. ಈಗ ಒಬ್ಬವ ಒಂದು ಬಂಡಿಗೆ ಎತ್ತು ಕಟ್ಟ್ಯಾನ, ಬಂಡಿ ಒಳಗೆ ಅನೇಕ ಸಾಮಾನುಗಳನ್ನು ಹೇರ್ಕೊಂಡಾನ. ಅಂದ್ರೆ ಆ ಎತ್ತು ಏನ್ ಮಾಡ್ತದ, ಬಂಡಿಯನ್ನು ಎಳ್ಕೊಂಡು ಹೋಗ್ತದ, ಮತ್ತದು ಎತ್ತಿನ ವಶದಿಂದಲೇ ಬಂಡಿ ಚಲಿಸ್ತದಲ್ರಿ. ಇವಾಗ ಆ ಬಂಡಿ ಅವನು ಏನ್ ಮಾಡ್ತಾನ, ಅದನ್ನ ಉಪಯೋಗ ಮಾಡ್ಕೊತಾನಲ್ಲ ಬಂಡಿಯನ್ನ. ಬಂಡಿ ಚಲಿಸ್ಬೇಕಂದ್ರೆ ಎತ್ತು ಬೇಕು, ಎತ್ತಿಲ್ಲದೆ ಬಂಡಿ ಚಲಿಸಲಾರದು. ಹಂಗ ಇಲ್ಲಿ ಕರ್ಣಗಳು ಚೇಷ್ಟೆ ಮಾಡಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಅಧಿಷ್ಠಾತೃ ದೇವತೆಗಳು ಬೇಕು. ಅಧಿಷ್ಠಾತೃ ದೇವತೆಗಳಿದ್ದಂಗ ಎತ್ತು, ಬಂಡಿ ಇದ್ದಂಗ ಕರ್ಣಗಳು, ಇಲ್ಲಿ ಜೀವ ಇದ್ದಂಗ ಬಂಡಿ ಹೊಡ್ಯಾವ. ಬಂಡಿ ಹೊಡ್ಯಾವ ಜೀವ. ಆಮೇಲೆ ಎತ್ತುಗಳು ಅಧಿಷ್ಠಾತೃ ಕರ್ಣಗಳಿದ್ದಂಗ್ರಿ. ಇದು ಯಾವ ಅಧಿಷ್ಠಾತೃಗಳು ಏನದಾರ ದೇವತೆಗಳು, ಅವರು ಕರ್ಣಗಳೇನದಾವಲ್ಲ ಅವು ಬಂಡಿದ್ದಂಗ ಅಂತ. ಹಿಂಗ ಒಂದು ಹೋಲಿಕೆಯನ್ನು ಕೊಟ್ಟು ತಿಳಿಸ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ದೇವತೆಗಳು ಆ ಕರ್ಣಗಳ ಪಕ್ಷಕ್ಕೆ ಸೇರಿಕೊಂಡಿದ್ದಾರೆ ಹೊರತು ಭೋಕ್ತೃ ಪಕ್ಷಕ್ಕೆ ಅವ್ರು ಸೇರಿಕೊಂಡಿಲ್ಲ. ದೇವತೆಗಳು ಭೋಕ್ತೃಗಳಲ್ಲ. ಅಭಿಮಾನಿ ದೇವತೆಗಳಂತೇನದಾರ ಅವ್ರು ಭೋಕ್ತ ಆಗಂಗಿಲ್ಲ, ಭೋಕ್ತೃ ಕೇವಲ ಜೀವ ಮಾತ್ರ ಅಂತ ಹೇಳಿ ಈ ಒಂದು ಭಾಷ್ಯದಲ್ಲಿ ಆಚಾರ್ಯ ನಮಗ ತಿಳಿಸ್ಕೊಂಡು ಬಂದ್ರು. ಅದಕ್ಕೆ ಕರ್ಣ ಪಕ್ಷಸ್ಯೈವ ಹಿ ದೇವತಾ ನ ಭೋಕ್ತೃ ಪಕ್ಷಸ್ಯ. ದೇವತಾ ಕರ್ಣ ಪಕ್ಷಸ್ಯೈವ, ದೇವತೆಗಳು ಕರ್ಣಪಕ್ಷವನ್ನ ಸೇರ್ಕೊಂಡವರೇ ಹೊರತು ನ ಭೋಕ್ತೃ ಪಕ್ಷಸ್ಯ, ಅವರು ಭೋಕ್ತೃ ಪಕ್ಷವನ್ನ ಸೇರ್ಕೊಂಡವರು ಅಲ್ಲ ಅಂತ ಈ ಸೂತ್ರದ ಒಂದು ವಿಚಾರವನ್ನು ಹೇಳ್ಕೊಂಡು ಬಂದು, ಇನ್ನ 8ನೇ ಅಧಿಕರಣ 7ನೇ ಅಧಿಕರಣ ಮುಗಿತಿವಾಗ. ಇದು ಇಂದ್ರಿಯಾಧಿಕರಣ ಅಂತ. ಇಂದ್ರಿಯಾಧಿಕರಣವನ್ನ ಇಲ್ಲಿ 17, 18, 19 ಇಲ್ಲಿ 3 ಸೂತ್ರ ಬರ್ತಾ ಇದ್ದಾವೆ ಈ ಅಧಿಕರಣದಲ್ಲಿ. ತ ಇಂದ್ರಿಯಾಣಿ ತದ್ವ್ಯಪದೇಶಾತ್ ಅನ್ಯತ್ ಶ್ರೇಷ್ಠಾತ್. ತ ಇಂದ್ರಿಯಾಣಿ, ತ ಅಂದ್ರೆ ಇಲ್ಲಿ ತೇ ಇಂದ್ರಿಯಾಣಿ ಅಂತ, ಅಂದ್ರೆ ಆ ಪ್ರಾಣಗಳು ಅಂತ. ತದ್ ವ್ಯಪದೇಶಾತ್ ಅನ್ಯತ್ರ ಶ್ರೇಷ್ಠಾತ್, ಅಲ್ಲಿ ಆ ಮುಖ್ಯ ಪ್ರಾಣವನ್ನ ಬಿಟ್ರ
ಉಳಿದಿರ್ತಕ್ಕಂಥ ಎಲ್ಲ ಇಂದ್ರಿಯಗಳು ಹ್ಮ್ ಆ, ಶ್ರೇಷ್ಠಾತ್ ಹ್ಮ್ ಅಂದ್ರೆ ಇವು ಬೇರೆ ಅಂತ ಹೇಳ್ತಾ ಇದ್ದಾರೆ. ಹೌದು. ಪ್ರಾಣಗಳು ಬೇರೆ ಹ್ಮ್ ಮತ್ತು ಉಳಿದಿರ್ತಕ್ಕಂಥ ಇಂದ್ರಿಯಗಳು ಬೇರೆ ಅಂತ. ಹ್ಮ್ ಮುಖ್ಯ ಪ್ರಾಣಕ್ಕಿಂತ ಇತರ ಇಂದ್ರಿಯಗಳೇನದಾವಲ್ಲ ಹ್ಮ್ ಇವು ಬೇರೆ ಇದಾವೆ ಅನ್ನುವಂತಹದ್ದನ್ನ ಹ್ಮ್ ಈ ಸೂತ್ರದಲ್ಲಿ ಹೇಳಿಕ್ಕೆ ಹೊರಟಿದ್ದಾರೆ. ಹ್ಮ್ ಭಾಷ್ಯದಲ್ಲಿ ಹೇಳ್ತಾರೆ ನೋಡ್ರಿ. ಹ್ಮ್ ಮುಖ್ಯಶ್ಚ ಏಕಃ ಇತರೇ ಚ ಏಕಾದಶ ಪ್ರಾಣಾಃ ಅನುಕ್ರಾಂತಾಃ. ಹ್ಮ್ ಇಲ್ಲಿ ಮುಖ್ಯ ಪ್ರಾಣ ಒಂದು, ಮುಖ್ಯಶ್ಚ ಏಕಃ. ಹ್ಮ್ ಮುಖ್ಯಶ್ಚ ಅಂದ್ರೆ ಮುಖ್ಯವಾಗಿರ್ತಕ್ಕಂಥದ್ದು ಒಂದು ಪ್ರಾಣ. ಹ್ಮ್ ಇತರೇ ಚ ಹ್ಮ್ ಇನ್ನು ಉಳಿದವುಗಳು ಹ್ಮ್ ಏಕಾದಶ ಪ್ರಾಣಾಃ ಹ್ಮ್ ಈ 11 ಪ್ರಾಣಗಳು ಅಂತ ಹ್ಮ್ ಅನುಕ್ರಾಂತಾಃ ಇವುಗಳನ್ನ ಹೇಳ್ಕೊಂಡು ಬಂದ್ರು ಹಿಂದೆ ಪೂರ್ವದಲ್ಲಿ ಇದನ್ನ ಸೂತ್ರದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಹೌದು. ಮುಖ್ಯ ಪ್ರಾಣ ಒಂದು, ಉಳಿದಿದ್ದು ಇತರೆ ಹ್ಮ್ 11 ಪ್ರಾಣಗಳು ಅಂತ ಹೇಳ್ಕೊಂಡು ಬಂದ್ರು. ಹ್ಮ್ ತತ್ರ ಇದಂ ಅಪರಂ ಸಂದೇಹ್ಯತೆ. ಹ್ಮ್ ಈ ವಿಷಯದೊಳಗೆ ಮತ್ತೊಂದು ನಮಗೆ ಸಂಶಯ ಅನ್ನುವಂತಹದ್ದು ಮೂಡ್ತಾ ಇದೆ ಇಲ್ಲಿ. ಹ್ಮ್ ಇಲ್ಲಿ ನಮಗೇನು ಸಂಶಯ ಬರ್ತಾ ಇದೆ ಅನ್ನೋದನ್ನ ಹ್ಮ್ ಇಲ್ಲಿ ಮುಂದಿನ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ. ಹ್ಮ್ ಕಿಂ ಮುಖ್ಯಶ್ಚೈವ ಪ್ರಾಣಸ್ಯ ವೃತ್ತಿಭೇದಾಃ ಇತರೆ ಪ್ರಾಣಾಃ ಹ್ಮ್ ಆಹೋಸ್ವಿ ತತ್ವಾಂತರಾಣಿ. ಹ್ಮ್ ಕಿಂ ಅಂದ್ರೆ ಇಲ್ಲಿ ಮೊದಲು ಏನು ಪ್ರಶ್ನೆ ಬರ್ತದೆ ಅಂತಂದ್ರೆ ಹ್ಮ್ ಇಲ್ಲಿ ಮುಖ್ಯ ಪ್ರಾಣ ಅನ್ನುವಂಥದ್ದು ಏನದಲ್ಲ, ಹ್ಮ್ ಇವು ಉಳಿದ ಪ್ರಾಣಗಳೇನದಾವಲ್ಲ ಹ್ಮ್ ಆ ಮುಖ್ಯ ಪ್ರಾಣಕ್ಕೆ ಉಳಿದ ಪ್ರಾಣಗಳು ಇವು ಬೇರೆ ಬೇರೆಯಾಗಿರ್ತಕ್ಕಂಥ ವೃತ್ತಿಗಳು ಹ್ಮ್ ಅಥವಾ ಅವೇ ಬೇರೆ ತತ್ವಗಳು ಅಂತ ಹ್ಮ್ ಇಲ್ಲಿ ನಮಗೆ ಸಂದೇಹ. ಹ್ಮ್ ಕಿಂ ಮುಖ್ಯಶೈವ ಪ್ರಾಣಸ್ಯ ವೃತ್ತಿಭೇದಾಃ ಹ್ಮ್ ಇತರೆ ಪ್ರಾಣಾಃ ಹ್ಮ್ ಅಂದ್ರೆ ಇತರೆ ಬೇರೆ ಪ್ರಾಣಗಳದಾವಲ್ಲ ಹ್ಮ್ ಅವು ಮುಖ್ಯ ಪ್ರಾಣದ ವೃತ್ತಿ ಭೇದಗಳು ಹ್ಮ್ ಆಹೋಸ್ವಿತ್ ಅಥವಾ ತತ್ವಾಂತರಾಣಿ ಹ್ಮ್ ಅಂದ್ರೆ ಬೇರೆ ತತ್ವಗಳು ಅಂತ ಇಲ್ಲಿ ಸಂಶಯ. ಹ್ಮ್ ಇಲ್ಲಿ ಮುಖ್ಯ ಪ್ರಾಣ ಅನ್ನುವಂತಹದ್ದು ಏನದಲ್ಲ ಅದರ ವೃತ್ತಿ ಭೇದಗಳೇ ಇತರ ಪ್ರಾಣಗಳಾಗಿದ್ದಾವೆ ಇಲ್ಲ ಅಥವಾ ತತ್ವಾಂತರಾಣಿ ಅಂದ್ರೆ ಏನು ಅವು ಬೇರೆ ತತ್ವಗಳೇ ಆಗಿದ್ದಾವೆ ಅಂತ ಹೇಳಿ ಈ ರೀತಿ ಸಂಶಯ ಅನ್ನುವಂತಹದ್ದು ಬಂದಾಗ ಕಿಂ ತಾವತ್ ಪ್ರಾಪ್ತಂ. ಇಲ್ಲಿ ಮೊದಲು ಪೂರ್ವ ಪಕ್ಷ ಬರ್ತಾನೆ. ಇಲ್ಲಿ ಪೂರ್ವ ಪಕ್ಷ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ ಮುಖ್ಯಶೈವ ಇತರೆ ವೃತ್ತಿಭೇದ ಇತಿ. ಇಲ್ಲಿ ಮುಖ್ಯ ಪ್ರಾಣ ಅನ್ನುವಂತಹದ್ದು ಏನದಲ್ಲ ಆ ಮುಖ್ಯ ಪ್ರಾಣವೇ ಇಲ್ಲಿ ಅವೇನಾಗಿದ್ದಾವೆ ವೃತ್ತಿ ಭೇದಗಳು ಅಂತ. ಉಳಿದ ಪ್ರಾಣಗಳದಾವಲ್ಲ 11 ಪ್ರಾಣಗಳು ಆ ಮುಖ್ಯ ಪ್ರಾಣದ ವೃತ್ತಿ ಭೇದಗಳೇ ಆಗಿದ್ದಾವೆ ಅಂತ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ. ಪುತಃ ಯಾಕೆ ಅಂದ್ರೆ ಶ್ರುತಿ ಎನ್ನುವಂತಹದ್ದು ಆ ರೀತಿಯಾಗಿ ನಮಗೆ ಉಪದೇಶ ಮಾಡಿಕೊಂಡು ಬರ್ತದ ಅಂತ ಇಲ್ಲಿ ಪೂರ್ವ ಪಕ್ಷಿ ಹೇಳ್ತಾನೆ. ಹಾಗಾದ್ರೆ ಅದು ಯಾವ ಶ್ರುತಿ? ತಥಾಹಿ ಮುಖ್ಯ ಶ್ರುತಿ ಮುಖ್ಯಂ ಇತರಾಂಶ ಪ್ರಾಣಾನ್ ಸನ್ನಿಧಾಪ್ಯ ಮುಖ್ಯಾತ್ಮ ತಾಂ ಇತರೇಷಾಂ ಖ್ಯಾಪಯತಿ ಹಂತಾಶೈವ ಸರ್ವೇ ರೂಪಮಸಾಮೇತಿ ತ ಏತಸ್ಯೈವ ಸರ್ವೇ ರೂಪಮಭವನ್. ಇಲ್ಲಿ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಈ ಮಂತ್ರದಲ್ಲಿ ಏನ್ ಹೇಳ್ಕೊಂಡು ಬಂದ್ರು ಅಂತಂದ್ರೆ ಇಲ್ಲಿ ಅವು ಹಂತಾಹ ಅಸ್ಯೈವ ಸರ್ವೇ ರೂಪಮಸಾಮೇತಿ ಅಂದ್ರೆ ನಾವೆಲ್ಲರೂ ಇದರ ರೂಪವನ್ನೇ ಪಡೆದುಕೊಂಡು ಇರೋಣ ಅಂತ ಹೇಳಿ ಅವುಗಳೆಲ್ಲವೂ ಆ ಪ್ರಾಣದ ರೂಪವನ್ನೇ ಪಡೆದುಕೊಂಡು ಅಂತ ಒಂದು ಶ್ರುತಿ ಅದಲ್ಲಿ. ಇಲ್ಲಿ ಹಂತಾಹ ಅವು ಹೇಳ್ತಾ ಇದ್ದಾವೆ ಎಲ್ಲ ಪ್ರಾಣಿಗಳು ಹಂತ ಅಸ್ಯೈವ ಸರ್ವೇ ರೂಪಮಸಾಮೇತಿ ನಾವೆಲ್ಲರೂ ಇವನಂದ್ರೆ ಏನು ಮುಖ್ಯ ಪ್ರಾಣದ ರೂಪವನ್ನೇ ನಾವು ಹೊಂದಿಕೊಂಡಿರೋಣ ಅಂತ ಹೀಗ ಅವು ಅಂದುಕೊಂಡು ಏನ್ ಮಾಡಿದವು ಏತಶೈವ ಸರ್ವೇ ರೂಪಮಭವನ್. ಏತಶೈವ ಅಂದ್ರೆ ಏನು ಆ ಪ್ರಾಣದ ರೂಪವನ್ನೇ ಅವೆಲ್ಲವೂ ಧರಿಸುವಂತವುಗಳಾದವು ಅಂತ ಹಿಂಗ ಉಪನಿಷತ್ ಅನ್ನುವಂತಹದ್ದು ಹೇಳ್ಕೊಂಡು ಬಂದದ. ಯಾಕಂದ್ರೆ ಅಲ್ಲಿ ಶ್ರುತಿಯನ್ನು ಮುಖ್ಯ ಪ್ರಾಣ ಮತ್ತು ಉಳಿದ ಪ್ರಾಣಗಳನ್ನ ತಿಳಿಸುವಂತಹ ಸನ್ನಿಧಿಯೊಳಗ ಅಲ್ಲಿ ಉಳಿದಿರ್ತಕ್ಕಂಥಗಳು ಆ ಮುಖ್ಯದ ರೂಪವೇ ಆಗಿದಾವೆ ಅನ್ನುವಂತಹದ್ದನ್ನ ಅಲ್ಲಿ ಶ್ರುತಿ ಅನ್ನುವಂತಹದ್ದು ನಮಗ ತಿಳಿಸಿಕೊಂಡು ಬಂದದ ಅಂತ
ಹೇಳಿದ್ರು ಅವರು. ಹ್ಮ್ ಇತ್ ಪ್ರಾಣ ಏಕ ಶಬ್ದತ್ವಾಚ ಏಕತ್ವ ಅಧ್ಯವಸಾಯ. ಹ್ಮ್ ಇಲ್ಲಿ ಪ್ರಾಣ ಅನ್ನುವಂತಹದ್ದು ಅಲ್ಲಿ ಒಂದೇ ಶಬ್ದದಿಂದ ಹ್ಮ್ ಕರೆಯಲ್ಪಡ್ತಾ ಇದ್ರೂ ಕೂಡ ಹ್ಮ್ ಇವು ಒಂದೇ ತತ್ವ ಅಂತ ಹೇಳಿ ನಮಗಲ್ಲಿ ನಿಶ್ಚಯ ಆಗ್ತದಲ್ಲಿ. ಹ್ಮ್ ಪ್ರಾಣ ಅಂತ ಹೇಳಿ ಅಲ್ಲಿ ಒಂದೇ ಶಬ್ದದಿಂದ ಹ್ಮ್ ಕರೆದಾರಲ್ಲಿ, ಹೌದು. ಒಂದೇ ಶಬ್ದದಿಂದ ಪ್ರಾಣ ಅಂತ ಕರ್ಕೊಂಡು ಬಂದಿದಾರ. ಹ್ಮ್ ಆದ್ರೆ ಇವೇನದಾವಲು ಇತರೆ ಇವು ಹೌದು. ಅವೆಲ್ಲ ಒಂದೇ ತತ್ವ ಅಂತ ನಮ್ಗೆ ನಿಶ್ಚಯ ಆಕೈತಿ ಅಂತ. ಹ್ಮ್ ಉಳಿದ 11 ಪ್ರಾಣಗಳಂತ ಏನದಾವಲ್ರಿ ಹೌದು. ಅವು ಕೂಡ ಒಂದೇ ಅಂತ ನಿಶ್ಚಯ ಆಕೈತಿ ಅಂತ. ಹ್ಮ್ ಪ್ರಾಣ ಏಕ ಶಬ್ದತ್ವಾಚ ಹ್ಮ್ ಏಕತ್ವ ಅಧ್ಯವಸಾಯ. ಹ್ಮ್ ಅದು ಪ್ರಾಣ ಅಂತ ಹೇಳಿ ಒಂದೇ ಶಬ್ದ ಪ್ರಯೋಗ ಆದ್ರೂ ಕೂಡ ಹ್ಮ್ ಅಲ್ಲಿ ಏಕತ್ವ ಅಂದ್ರೆ ಒಂದೇ ಅಂತ ಅಧ್ಯವಸಾಯ ನಿಶ್ಚಯ ಮಾಡ್ಕೊಳ್ಬೇಕು ಅಂತ. ಹ್ಮ್ ಇತರತಾ ಹಿ ಅನ್ಯಾಯಂ ಅನೇಕಾರ್ಥತ್ವಂ ಪ್ರಾಣ ಶಬ್ದಸ್ಯ ಪ್ರಸಜ್ಜೇತ. ಒಂದ್ ವೇಳೆ ನಾವು ಹಾಗೆ ತಿಳ್ಕೊಳ್ಳದೆ ಹೋದ್ರೆ ಏನಾಗ್ತದೆ ಅಂತಂದ್ರೆ ಹ್ಮ್ ಅಲ್ಲಿ ಅನ್ಯಾಯವಾಗಿ ಅನೇಕ ಅರ್ಥಗಳನ್ನು ನಾವು ಮಾಡ್ಕೊಂಡಂಗ ಆಗ್ತದೆ. ಹ್ಮ್ ನಾವು ಹೀಗೆ ತಿಳ್ಕೊಳ್ಳದೆ ಹೋದ್ರೆ ಪ್ರಾಣ ಶಬ್ದಕ್ಕ ಅಲ್ಲಿ ಅನೇಕ ಅರ್ಥಗಳು ಹ್ಮ್ ಅದಾವು ಅಂತೇಳಿ ನಾವು ಅನ್ಯಾಯವಾಗಿ ಪ್ರಸಕ್ತ ಆಗ್ತದ ಅಂತ. ಹ್ಮ್ ಅಲ್ಲಿ ಒಂದೇ ಅಂತ ತಿಳ್ಕೊಂಡ್ಬಿಟ್ರೆ ಏನ್ ಸಮಸ್ಯೆ ಇಲ್ಲ ಅಂತ ಹೇಳ್ತಾನೆ ಪೂರ್ವಪಕ್ಷಿ ಇಲ್ಲಿ. ಹೌದು. ಅಲ್ಲಿ ಪ್ರಾಣ ಶಬ್ದಕ್ಕ ಅನೇಕ ಅರ್ಥಗಳು ಅದಾವು ಅಂತ ಹೇಳಿ ಅನ್ಯಾಯವಾಗಿ ಅಲ್ಲಿ ನಮಗೆ ಬಂದು ಒದಗ್ತದಂತ ಅಂತ ಪ್ರಸಂಗ ಬರ್ತದ ಅಂತ. ಹ್ಮ್ ಆದ್ದರಿಂದ ಇಲ್ಲಿ ಏಕತ್ರ ವಾ ಮುಖ್ಯತ್ವಂ ಇತರತ್ರ ವಾ ಲಾಕ್ಷಣಿಕಂ ಆಪದ್ದೇತ. ಇನ್ನು ಒಂದಕ್ಕ ಮುಖ್ಯತ್ವ ಅನ್ನುವಂತಹದ್ದನ್ನ ಕೊಟ್ಟು ಉಳಿದವುಗಳಲ್ಲಿ ಲಾಕ್ಷಣಿಕತ್ವ ಅನ್ನುವಂತಹದ್ದು ಪ್ರಸಕ್ತವಾಗ್ತದ ಅಂತ ಹೇಳ್ತಾನೆ. ಇಲ್ಲಿ ಮುಖ್ಯ ಮುಖ್ಯ ಯಾವುದು? ಮುಖ್ಯ ಪ್ರಾಣ. ಹ್ಮ್ ಉಳಿದವುಗಳೆಲ್ಲವೂ ಲಾಕ್ಷಣಿಕ ಅಂತೇಳಿ ಹ್ಮ್ ಈ ರೀತಿಯಾಗಿ ಪ್ರಸಕ್ತನು ಆಗ್ತದಲ್ಲ. ಹ್ಮ್ ಅಂದ್ರೆ ಮುಖ್ಯ ಪ್ರಾಣ ಇಲ್ಲಿ ಪ್ರಾಣ ಶಬ್ದಕ್ಕೆ ಮುಖ್ಯ ಅರ್ಥ. ಇಲ್ಲಿ ವಾಗಾದಿಗಳದಾವಲ್ಲ ಹ್ಮ್ ಇವು ಲಕ್ಷಣಾರ್ಥ ಅಂತ ಹೇಳಿ ನಾವು ಹೇಳ್ಬೇಕಾಗ್ತದ ಅಂತ. ಹ್ಮ್ ಆದ್ದರಿಂದ ಇಲ್ಲಿ ಹೇಳಿದ್ರವರು ಏಕತ್ರ ವಾ ಮುಖ್ಯತ್ವಂ ಇತರತ್ರ ವಾ ಲಾಕ್ಷಣಿಕಂ ಆಪದ್ದೇತ ತಸ್ಮಾತ್ ಯಥಾ ಏಕಸ್ಯೈವ ಪ್ರಾಣಸ್ಯ ಪ್ರಾಣಾದ್ಯಾಹ ಪಂಚವೃತ್ತಯ ಏವಂ ವಾಗಾದ್ಯಾಪಿ ಏಕಾದಶ ಇತಿ. ಹ್ಮ್ ಈ ಹಂಗ 5 ಯಾವುದು ಪಂಚವೃತ್ತಯ ಹ್ಮ್ ಪ್ರಾಣ ಒಂದೇ ಇದ್ರೂ ಕೂಡ ಹ್ಮ್ ಅಲ್ಲಿ ಪಂಚವೃತ್ತಿಗಳಿಂದ ಪ್ರಾಣ ಅಪಾನ ಸಮಾನ ಉದಾನ ಅಂತ ಹೇಳಿ ಹೆಂಗ ಅಲ್ಲಿ ವೃತ್ತಿಗಳದಾವಲ್ರಿ. ಹ್ಮ್ ಸರಿ. ಪ್ರಾಣಕ್ಕೆ 5 ವೃತ್ತಿಗಳನ್ನು ಹೇಳ್ಕೊಂಡು ಬಂದಿದ್ದಾರೆ. ಹ್ಮ್ ಒಂದೇ ಪ್ರಾಣಕ್ಕ ಅಲ್ಲಿ ಪ್ರಾಣ ಅಪಾನ ಸಮಾನ ಉದಾನ ವ್ಯಾನ ಅಂತೇಳಿ ಹ್ಮ್ 5 ವೃತ್ತಿಗಳು ಹೆಂಗ್ ಅದಾವೋ ಹಾಗೆ ಇಲ್ಲಿಯೂ ಕೂಡ ಆ ವಾಕ್ ಮೊದಲಾಗಿರ್ತಕ್ಕಂಥವುಗಳು 11 ವೃತ್ತಿಗಳು ಅಂತ. ಹ್ಮ್ ವಾಗಾದ್ಯಪಿ ಏಕಾದಶ ಇತಿ. ಹ್ಮ್ ವಾಕ್ ಮೊದಲಾದವುಗಳು ಹ್ಮ್ ಇಲ್ಲಿ 11 ಇದಾವೆ ಅಂತ. ಇವು ಹ್ಮ್ 11 ವೃತ್ತಿಗಳೇ ಅಂತ ಹೇಳ್ತಾ ಇದ್ದಾನ. ಹೌದು. ಇದಿಷ್ಟು ಪೂರ್ವ ಪಕ್ಷ ಇದು. ಹ್ಮ್ ಪೂರ್ವ ಪಕ್ಷವನ್ನು ಹೇಳಿದ ಬಳಿಕ ಹ್ಮ್ ಇನ್ನು ಮುಂದೆ ಸಿದ್ಧಾಂತವನ್ನ ಹೇಳ್ತಾ ಇದ್ದಾರೆ. ಹ್ಮ್ ಏವಂ ಪ್ರಾಪ್ತೆ ಬ್ರೂಮಃ. ಹ್ಮ್ ಇವು ಅಂದ್ರೆ ವಾಗಾದಿಗಳು ಅವ ಏನ್ ಹೇಳಿದ ಹ್ಮ್ ಅವೆಲ್ಲ ಒಂದೇ ತತ್ವ ಅಂತ ಹೇಳಿದವನು. ಅದ್ರ ವೃತ್ತಿಗಳು ಅಂತ. ಹ್ಮ್ ಪ್ರಾಣದ ವೃತ್ತಿಗಳೇ ಅವು 11 ಪ್ರಾಣದ ವೃತ್ತಿಗಳೇ ಅದಾವೆ ಹೊರತು ಹ್ಮ್ ಅವು ಬೇರೆ ತತ್ವ ಅಲ್ಲ ಅಂತ ಹ್ಮ್ ಪೂರ್ವ ಪಕ್ಷಿ ಏನ್ ಹೇಳಿದ್ನಲ್ಲ ಹೌದು. ಅದಕ್ಕ ಇವರು ಸಿದ್ಧಾಂತವನ್ನ ಹೇಳ್ತಾ ಇದ್ದಾರೆ. ತತ್ವಾಂತರಾಣ್ಯೇವ ಪ್ರಾಣಾದ್ವಾಗಾದೀನಿ ಇತಿ. ಹ್ಮ್ ಇಲ್ಲಿ ಸಿದ್ಧಾಂತ ಏನ್ ಹೇಳ್ತಾರ ಅಂತಂದ್ರೆ ಈ ವಾಗಾದಿಗಳೇನದಾವಲ್ಲ ಹ್ಮ್ ಇವು ಪ್ರಾಣಕ್ಕಿಂತ ಬೇರೆ ತತ್ವಗಳೇ ಆಗಿದಾವೆ ಅಂತ. ಹ್ಮ್ ಪ್ರಾಣಾದಿಗಳು ವಾಗಾದಿಗಳಿಗಿಂತ ಹ್ಮ್ ಇವು ಬೇರೆ ತತ್ವಗಳು. ಕುತಃ ಯಾಕೆ ಅಂತಂದ್ರೆ ಹ್ಮ್ ವ್ಯಪದೇಶ ಭೇದಾತ್. ಹ್ಮ್ ವ್ಯಪದೇಶ ಅಂದ್ರೆ ಅಲ್ಲಿ ಉಪದೇಶಗಳ ಭೇದವಿರುವುದರಿಂದ ಅಂತ. ಹ್ಮ್ ಶ್ರುತಿಗಳು ಆ ರೀತಿಯಾಗಿ ಭೇದವಾಗಿ ಉಪದೇಶವನ್ನ ಮಾಡ್ಕೊಂಡು ಬಂದಿದ್ದಾವೆ ಅಂತ. ಹ್ಮ್ ಕೋಯಂ ವ್ಯಪದೇಶ ಭೇದ. ಹ್ಮ್ ಹಾಗಾದ್ರೆ ಆ ವ್ಯಪದೇಶ ಭೇದ ಅನ್ನುವಂಥದ್ದು ಯಾವುದು ಹ್ಮ್ ಅಂಥೇಳಿ ಮತ್ತೆ ಅಲ್ಲಿ ಅವನು ಆಕ್ಷೇಪ ಮಾಡಿದ್ರೆ ಹ್ಮ್ ತೇ ಪ್ರಕೃತಾಃ ಪ್ರಾಣಾಃ ಶ್ರೇಷ್ಠಂ ವರ್ಜಯಿತ್ವಾ ಅವಶಿಷ್ಟ ಏಕಾದಶ ಇಂದ್ರಿಯಾಣಿ ಇತಿ ಉಚ್ಯಂತೆ. ಹ್ಮ್
ಇಲ್ಲಿ ಶ್ರೇಷ್ಠ ಪ್ರಾಣ ಅನ್ನುವಂತಹದ್ದನ್ನು ಬಿಟ್ಟು, ಹ್ಮ್ ಇಲ್ಲಿ ಮುಖ್ಯ ಪ್ರಾಣ ಅಂತ ಏನೈತಲ್ಲ ಹ್ಮ್ ಅದನ್ನು ಬಿಟ್ಟು ಹ್ಮ್ ಉಳಿದಿರ್ತಕ್ಕಂಥ ಆ ಪ್ರಕೃತವಾಗಿರ್ತಕ್ಕಂಥ ಪ್ರಾಣಗಳು 11 ಅವು ಇಂದ್ರಿಯಗಳಂತ ಅನಿಸ್ಕೊಳ್ತಾ ಇದ್ದಾವೆ ಅಂತ. ಹ್ಮ್ ಅಂದ್ರೆ ಅವರು ಏನಂದ್ರು, ತೇ ಪ್ರಕೃತಾಹ ಶ್ರೇಷ್ಠಂ ಪ್ರಾಣಾಹ ವರ್ಜಯಿತ್ವ ಅಂತ. ಹ್ಮ್ ಶ್ರೇಷ್ಠವಾಗಿರ್ತಕ್ಕಂಥ ಪ್ರಕೃತವಾಗಿರ್ತಕ್ಕಂಥ ಶ್ರೇಷ್ಠವಾದ ಪ್ರಾಣಗಳನ್ನ ವರ್ಜಯಿತ್ವ ಅಂದ್ರೆ ಏನು, ಅದನ್ನ ಬಿಟ್ಟು ಅಂತ. ಹ್ಮ್ ಅವಶಿಷ್ಟ ಅಂದ್ರೆ ಉಳಿದವುಗಳು. ಹ್ಮ್ ಏಕಾದಶ ಇಂದ್ರಿಯಾಣಿ ಇತಿ ಉಚ್ಯಂತೆ, 11 ಇಂದ್ರಿಯಗಳು ಅಂತ ಅಲ್ಲಿ ಹೇಳಿದಾರ. ಹ್ಮ್ ಅಂದ್ರೆ ಪ್ರಾಣ ಬೇರೆ ಆಯ್ತು, 11 ಇಂದ್ರಿಯಗಳು ಬೇರೆ ಆದವಲ್ರಿ, ಇವು ಹೌದು. ಬೇರೆ ತತ್ವಗಳೇ ಆಗ್ಬಿಟ್ಟು ಅಲ್ರಿ ಇವಾಗ. ಹ್ಮ್ ಕರೆಕ್ಟ್. ಅಲ್ಲಿ ವೃತ್ತಿಗಳು, ಪ್ರಾಣದ ವೃತ್ತಿಗಳು ಅಂತ ಹೇಳಕ್ ಬರಂಗಿಲ್ಲ. ಹ್ಮ್ ಪ್ರಾಣವೇ ಬೇರೆ, ಹ್ಮ್ 11 ಇಂದ್ರಿಯಗಳೇ ಬೇರೆ ಅಂತ. ಹ್ಮ್ ಶ್ರುತೌ ಏವಂ ವ್ಯಪದೇಶ ದರ್ಶನಾತ್, ಹ್ಮ್ ಶ್ರುತಿಗಳಲ್ಲಿ ಈ ವ್ಯಪದೇಶ ಅನ್ನುವಂತಹದ್ದು ನಮಗ ಕಾಣ್ತಾ ಇದೆ ಅಂತ, ನಮಗ ಶ್ರುತಿನೇ ಹೇಳ್ತದಂತ ಹೇಳ್ತಾರ ಅವರು. ಹ್ಮ್ ಶ್ರುತಿಯಲ್ಲಿ ಈ ರೀತಿಯಾಗಿ ಉಪದೇಶವನ್ನ ಮಾಡ್ಕೊಂಡು ಬಂದಿದ್ದಾರೆ. ಏನು ಅಂತಂದ್ರೆ, ಏತಸ್ಮಾತ್ ಜಾಯತೆ ಪ್ರಾಣಃ ಮನಃ ಸರ್ವೇಂದ್ರಿಯಾಣಿ ಚ. ಏತಸ್ಮಾತ್ ಅಂದ್ರೆ ಈ ಆತ್ಮನಿಂದ ಅಂತ ಪ್ರಾಣ ಅನ್ನುವಂಥದ್ದು ಹುಟ್ಟುತ್ತದ. ಹ್ಮ್ ಆಮೇಲೆ ಮನಸ್ಸು, ಮನಸ್ಸು ಅನ್ನೋದು ಹುಟ್ಟುತ್ತದ. ಸರ್ವೇಂದ್ರಿಯಾಣಿ ಚ, ಮತ್ತೆ ಎಲ್ಲಾ ಇಂದ್ರಿಯಗಳು ಹುಟ್ಟುತ್ತಾ ಇದ್ದಾವೆ. ಅಂದ್ರೆ ಈ ಆತ್ಮನಿಂದಲೇ, ಅಂದ್ರೆ ಪರಮಾತ್ಮನಿಂದಲೇ ಹ್ಮ್ ಇಲ್ಲಿ ಪ್ರಾಣ ಹುಟ್ಟುತ್ತದ, ಮನಸ್ಸು ಹುಟ್ಟುತ್ತದ, ಎಲ್ಲಾ ಇಂದ್ರಿಯಗಳು ಹುಟ್ಟುತ್ತಾ ಇದ್ದಾವೆ ಅಂತ ಹೇಳಿ ಹ್ಮ್ ಮುಂಡಕೋಪನಿಷತ್ನಲ್ಲಿ ಇದನ್ನ ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ. ಹ್ಮ್ ಇತಿ ಏವಂ ಜಾತೀಯಕೇಷು ಪ್ರದೇಶೇಷು ಪೃಥಕ್ ಪ್ರಾಣೋ ವ್ಯಪದಿಶ್ಯತೆ ಪೃಥಕ್ಚ ಇಂದ್ರಿಯಾಣಿ. ನೋಡ್ರಿ, ಈ ಪ್ರಕಾರವಾಗಿರ್ತಕ್ಕಂಥ ಉಪನಿಷತ್ ಮಂತ್ರಗಳಿಂದ ಹ್ಮ್ ನಮಗ ಅಂದ್ರೆ ಬೇರೆ ಬೇರೆ ಸ್ಥಾನಗಳಲ್ಲಿ ಹ್ಮ್ ಪೃಥಕ್ ಪ್ರಾಣ ವ್ಯಪದಿಶ್ಯತೆ ಅಂದ್ರೆ ಪ್ರಾಣದ ಉತ್ಪತ್ತಿಯನ್ನ ಹೇಳಿ ಹ್ಮ್ ಆಮೇಲೆ ಬೇರೆಯಾಗಿ ಇಂದ್ರಿಯ ಉತ್ಪತ್ತಿಯನ್ನು ಹೇಳಿದಾರ ಅವರು. ಹ್ಮ್ ಪ್ರಾಣದ ಉತ್ಪತ್ತಿಯನ್ನು ಹೇಳಿದ ಬಳಿಕ ಇಂದ್ರಿಯ ಉತ್ಪತ್ತಿಯನ್ನು ಹೇಳಿದಾರ ಅಂದ ಬಳಿಕ ಮತ್ತೆ ಬೇರೆ ಬೇರೆನೇ ಆಯ್ತಲ್ರಿ ಇವಾಗ. ಹೌದು. ಪ್ರಾಣವೇ ಬೇರೆ, ಇಂದ್ರಿಯಗಳೇ ಬೇರೆ ಆದಂಗ ಆಯ್ತಲ್ರಿ ಇವಾಗ. ಹ್ಮ್ ಕರೆಕ್ಟ್. ಇನ್ನ ಮತ್ತೆ ಅವನು ಒಂದು ಆಕ್ಷೇಪ ಮಾಡ್ತಾ ಇದ್ದಾನೆ. ಹ್ಮ್ ನನು ಹ್ಮ್ ಮನಸೋಪಿ ಏವಂ ಸತಿ ವರ್ಜನಂ ಇಂದ್ರಿಯತ್ವೇನ ಪ್ರಾಣವತ ಸ್ಯಾತ್ ಮನಸ್ಸರ್ವೇಂದ್ರಿಯಾಣಿ ಚೈತಿ ಪೃಥಕ್ ಉಪದೇಶ ದರ್ಶನಾತ್. ಹ್ಮ್ ಮನಸ್ಸೋಪಿ ಅಂದ್ರೆ ಈ ಮನಸ್ಸನ್ನುವಂತಹದ್ದು, ಹ್ಮ್ ಪ್ರಾಣದಂತೆ ಮನಸ್ಸನ್ನುವಂತಹದ್ದು, ಹ್ಮ್ ಇದು ಏನಂದ್ರು, ಮನಸ್ಸೋಪಿ ಏವಂ ಸತಿ, ಮನಸ್ಸು ಹೀಗೆ ಇರ್ತಾ ಇರ್ಬೇಕಾದ್ರೆ ವರ್ಜನಂ ಹ್ಮ್ ಇಂದ್ರಿಯತ್ವೇನ, ಹ್ಮ್ ಅದನ್ನ ಇಂದ್ರಿಯ ಅಂತ ಹೇಳಿ ಅಲ್ಲಿ ಗಣನೆ ಮಾಡಿಲ್ಲ. ಹ್ಮ್ ಮನಸ್ಸನ್ನುವಂತಹದ್ದು ಇದು ಬೇರೆ ಅದ. ಹ್ಮ್ ಪೃಥಕ್ ಇಂದ್ರಿಯಾಣಿಚ, ಹ್ಮ್ ಇಂದ್ರಿಯಗಳು ಬೇರೆ ಮನಸ್ಸು ಬೇರೆ ಅಂತ ಹೇಳಿ ಹ್ಮ್ ಹೇಳ್ಕೊಂಡು ಬರ್ತಾ ಇದ್ದಾರೆ. ಹ್ಮ್ ಅದಕ್ಕಂದ್ರು ನಾನು ಮನಸ್ಸೋಪಿ ಏವಂ ಸತಿ ವರ್ಜನಂ ಇಂದ್ರಿಯತ್ವೇನ ಪ್ರಾಣವತ್ ಸ್ಯಾತ್. ಹ್ಮ್ ಅಂದ್ರೆ ಇಲ್ಲಿ ಪ್ರಾಣದಂತೆ ಈ ಮನಸ್ಸನ್ನುವಂತಹದ್ದು ಇಂದ್ರಿಯ ಅಲ್ಲ ಅಂತ ಹೇಳಿ ಇಲ್ಲಿ ಬಿಡಬೇಕಾಗ್ತದೆ. ಹ್ಮ್ ಯಾಕಂದ್ರೆ ಇಲ್ಲಿ ಮನಸ್ಸು ಮತ್ತು ಸರ್ವೇಂದ್ರಿಯಗಳು ಹುಡ್ತಾವೆ ಅಂತ ಹೇಳಿ ಬೇರೆ ಬೇರೆಗೆ ಹೇಳ್ಕೊಂಡು ಬಂದಿದಾರಲ್ಲ. ಹ್ಮ್ ಇಲ್ಲಿ ಮನಸ್ಸೇ ಬೇರೆ, ಸರ್ವೇಂದ್ರಿಯಗಳು ಬೇರೆ. ಪ್ರಾಣದಂತೆ ಈ ಮನಸ್ಸನ್ನುವಂತಹದ್ದನ್ನ ಇಲ್ಲಿ ಇಂದ್ರಿಯ ಅಲ್ಲ ಅಂತ ಹೇಳಿ ಹ್ಮ್ ಈ ರೀತಿಯಾಗಿ ಬಿಡಬೇಕಾಗ್ತದಲ್ಲ ಅಂತ ಹ್ಮ್ ಈ ಪ್ರಕಾರವಾಗಿ ಒಂದು ವೇಳೆ ಆಕ್ಷೇಪವನ್ನ ಮಾಡಿದ್ರ, ಅಂದ್ರೆ ಇಲ್ಲಿ ಮನಸ್ಸನ್ನ ಇಂದ್ರಿಯ ಅಂತ ಅವನು ಒಪ್ತಾ ಇಲ್ಲ. ಅವನು ಹ್ಮ್ ಮನಸ್ಸನ್ನುವಂತ ಇಂದ್ರಿಯ ಅಂತ ಕೆಲವು ಕಡೆಯಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಹ್ಮ್ ಮನಸ್ಸಷ್ಟಾನಿಂದ್ರಿಯಾಣಿ ಹ್ಮ್ ಅಂದ್ರೆ ಮನಸ್ಸು 6ನೇ ಇಂದ್ರಿಯ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಹೇಳ್ಕೊಂಡು ಬಂದಾರಲ್ರಿ ಅವರು. ಇತಿ ಪೃಥಗ್ ಉಪದೇಶ ಸತ್ಯಮೇತತ್. ಹ್ಮ್ ಹೌದಪ್ಪ, ನೀ ಹೇಳೋದು ಖರೆ ಅದ. ಹ್ಮ್ ಅದಕ್ಕೆ ಉತ್ತರ ಹೇಳ್ತಾ ಇದ್ದಾರೆ. ಹ್ಮ್ ಆದರೆ ಸ್ಮೃತೌ ಚ ಏಕಾದಶ ಇಂದ್ರಿಯಾಣಿ ಇತಿ, ಸ್ಮೃತಿಯಲ್ಲಿ ಏನ್ ಹೇಳ್ಕೊಂಡ್ ಬಂದಾರ ಅಂದ್ರೆ 11 ಇಂದ್ರಿಯಗಳು ಅಂತ ಹೇಳಿದಾರ ಅವರು. ಹ್ಮ್ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಮನಸ್ಸು, ಹ್ಮ್ ಒಟ್ಟು 11 ಇಂದ್ರಿಯಗಳು ಅಂತೇಳಿ ಹ್ಮ್ ಮನೋಪಿ ಇಂದ್ರಿಯತ್ವೇನ ಶ್ರೋತ್ರಾದಿವತ್ ಸಂಗೃಹ್ಯತೆ. ಹ್ಮ್ ಈ ಶ್ರೋತ್ರಾದಿಗಳಂತೆ ಮನಸ್ಸು ಕೂಡ ಒಂದು ಇಂದ್ರಿಯ ಅಂತ ಹೇಳಿನೇ ಇಲ್ಲಿ ಸೇರಿಸ್ಕೊಂಡ್ ಬಿಟ್ಟಿದ್ದಾರೆ. ಹ್ಮ್ ನಮಗೆ ಸ್ಮೃತಿ ಪ್ರಮಾಣ ಐತೆಲ್ಲ ಅಂತ. ಹ್ಮ್ ಹಾಗಾದ್ರೆ ಅದು ಯಾವುದು ಅನ್ನೋದ್ರ ಮುಂದೆ ಹೇಳ್ತಾ ಇದ್ದಾರೆ. ಹ್ಮ್ ಪ್ರಾಣಶ್ಯತು ಇಂದ್ರಿಯತ್ವಂ ನ ಶ್ರುತೌ ಸ್ಮೃತೌ ವಾ ಪ್ರಸಿದ್ಧಮಸ್ತಿ. ಹ್ಮ್ ಆದರೆ ಪ್ರಾಣ ಅನ್ನುವಂತಹದ್ದು ಇಂದ್ರಿಯ ಅಂತಾಗಲಿ ಹ್ಮ್
ಪ್ರಾಣ ಅನ್ನೋದು ಇದು ಇಂದ್ರಿಯ ಅದ ಅಂತೇಳಿ ಶ್ರುತಿಯಲ್ಲಿನೂ ಹೇಳಿಲ್ಲ, ಹ್ಮ್. ಸ್ಮೃತಿಯಲ್ಲಿಯೂ ಕೂಡ ಪ್ರಸಿದ್ಧವಾಗಿಲ್ವಲ್ಲ. ಹ್ಮ್. ಆದ್ರೆ ಇಲ್ಲಿ ಮನಸ್ಸು ಇಂದ್ರಿಯ ಅನ್ನುವಂತಹದ್ದು ಅನ್ಲಿಕ್ಕೆ ನಮಗೆ ಸ್ಮೃತಿ ಪ್ರಮಾಣ ಅದ. ಹ್ಮ್. ಆದ್ರೆ ಪ್ರಾಣ ಅನ್ನುವಂತಹದ್ದು ಇಂದ್ರಿಯ ಅಂತ ಹೇಳಲಿಕ್ಕೆ ಹ್ಮ್. ಯಾವುದೇ ಶ್ರುತಿ ಅಥವಾ ಸ್ಮೃತಿಗಳು ನಮಗ ಹೇಳ್ತಾ ಇಲ್ಲ, ಅದು ಪ್ರಸಿದ್ಧವಾಗಿ ಇಲ್ಲ ಅಂತ. ಹ್ಮ್. ವ್ಯಪದೇಶ ಭೇದಶ್ಚ ಅಯಂ ತತ್ವಭೇದ ಪಕ್ಷೆ ಉಪಪದ್ಯತೆ. ಹ್ಮ್. ಇನ್ನ ವ್ಯಪದೇಶ ಭೇದಶ್ಚ, ಹ್ಮ್. ಇಲ್ಲಿ ವ್ಯಪದೇಶ ಭೇದ ಅನ್ನುವಂತಹದ್ದು ಹ್ಮ್. ಅಂದ್ರೆ ಅವು ಬೇರೆ ಬೇರೆ ತತ್ವಗಳು ಅನ್ನುವಂತ ಪಕ್ಷದಲ್ಲಿನೇ ಬಂತ ಇದ್ದಾವೆ ಅಂತ. ಹ್ಮ್. ಈ ಬೇರೆ ಪ್ರಾಣಗಳದಾವಲ್ಲ, ಇತರೆ ಇಂದ್ರಿಯಗಳದಾವಲ್ಲ, ಹ್ಮ್. ಪ್ರಾಣವೇ ಬೇರೆ ಮತ್ತು ಇತರೆ ಪ್ರಾಣಗಳೇ ಬೇರೆ. ಅಂದ್ರೆ ಏನು, ಮಿಕ್ಕ ಪ್ರಾಣಗಳು ಅಂದ್ರೆ ಇಂದ್ರಿಯಾದಿಗಳು, ಇವು ಬೇರೆ ಅನ್ನುವಂತ ಇವು ಬೇರೆ ತತ್ವಗಳು ಅಂತ ಅಂದಾಗ ಮಾತ್ರ ಅದು ಹೊಂದುಗಡೆ ಆಗ್ತದ ಅಂತ ಹೇಳಿ. ಹ್ಮ್. ವ್ಯಪದೇಶ ಭೇದಶ್ಚ ಅಯಂ ತತ್ವಭೇದ ಪಕ್ಷೆ ಉಪಪದ್ಯತೆ. ತತ್ವ ಏಕತ್ವೇ ತು ಸ ಏವ ಏಕಃ ಸನ್ ಪ್ರಾಣಃ ಇಂದ್ರಿಯೋಪದೇಶಂ ಲಭತೆ ನ ಲಭತೆ ಇತಿ ಚ ವಿಪ್ರತಿಷಿದ್ಧಂ. ಇಲ್ಲಿ ವಿರೋಧ ಅನ್ನುವಂತಹದ್ದು ಆಗ್ತದ ಅಂತ ಹೇಳ್ತಾ ಇದ್ದಾರೆ. ಒಂದೇ ತತ್ವ ಅಂತ ನಾವು ಇಟ್ಕೊಂಡೀವಿ ಅಂತಂದ್ರೆ ಅವಾಗ ಇಲ್ಲಿ ಪ್ರಾಣ ಅನ್ನುವಂತಹದ್ದು ತಾನು ಒಂದೇ ಆಗಿದ್ದುಕೊಂಡು ಮತ್ತೆ ಇಲ್ಲಿ ಇಂದ್ರಿಯಗಳನ್ನುವಂತ ಹೆಸರನ್ನ ಅದು ಪಡಿತದ. ಇಲ್ಲಿ ಪಡೆಯುವುದು ಇಲ್ಲ, ಅದು ಇಂದ್ರಿಯ ಹೆಸರನ್ನು ಪಡೆಯುವುದಿಲ್ಲ ಮತ್ತು ಇಂದ್ರಿಯ ಹೆಸರು ಪಡಿತದ ಅಂತೇಳಿ ಈ ರೀತಿ ಪರಸ್ಪರ ವಿರುದ್ಧವಾಗಿರ್ತಕ್ಕಂಥ ಇದು ಮಾತಾಗ್ತದ ಅಂತ ಹೇಳ್ತಾರ. ವಿರುದ್ಧವಾಗಿರ್ತಕ್ಕಂಥ ಇದು ವಾದ ಆಗ್ತದಂತ ಇದು. ಆದ್ದರಿಂದ ಇಲ್ಲಿ ಮುಖ್ಯ ಪ್ರಾಣಕ್ಕಿಂತ ಉಳಿದ ಪ್ರಾಣಗಳು ಅಂತ ಏನದಾವಲ್ಲ, ಉಳಿದ ಪ್ರಾಣ ಉಳಿದ ಇಂದ್ರಿಯಗಳು ಅಂತ, ಇವೆಲ್ಲವೂ ಬೇರೆ ಬೇರೆನ ಅಂತ. ತಸ್ಮಾತ್ ತತ್ವಾಂತರಭೂತ ಮುಖ್ಯಾತ್ ಇತರೆ. ಮುಖ್ಯ ಪ್ರಾಣವೇ ಬೇರೆ, ಇತರೆ ಪ್ರಾಣ ಅಂದ್ರೆ ಇತರೆ ಇಂದ್ರಿಯಗಳು ಅಂತ. ಯಾವು ಪಂಚಕರ್ಮೇಂದ್ರಿಯ ಮನಸ್ಸು ಅನ್ನುವಂತ ಈ 11 ಇವು ತತ್ವಗಳು ಬೇರೆನೆ ಅಂತೀವು. ಮುಖ್ಯ ಪ್ರಾಣವೇ ಬೇರೆ, ಇದೇ ಬೇರೆ ಅಂತ ಹೇಳಿ ಈ ಒಂದು ಸೂತ್ರದೊಳಗ ಆಚಾರ್ಯರು ಹೇಳ್ಕೊಂಡು ಬಂದ್ರು. ಇನ್ನು ಮುಂದಿನ ಸೂತ್ರದೊಳಗೆ ಏನ್ ಹೇಳ್ತಾರೆ ಅಂತಂದ್ರೆ ಭೇದಶ್ರುತೇ ಅಂತ. ಇವುಗಳನ್ನ ಬೇರೆ ಬೇರೆಯಾಗಿ ಹೇಳಿರುವುದರಿಂದಲೂ ಕೂಡ ಅಂತೇಳಿ ಅದಕ್ಕೂ ಕೂಡ ಶ್ರುತಿ ಪ್ರಮಾಣ ಅನ್ನುವಂಥದ್ದನ್ನ ಕೊಟ್ಟು ಮುಂದೆ ಹೇಳ್ತಾರೆ. ಅದನ್ನು ಮತ್ತೆ ನೋಡೋಣ.